ಹಾಕು ನನ್ನ ಸುತ್ತ ಸುತ್ತಾಕು ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾರಲ್ ಕೋರಿಯೋ. ಹಲೋ ನಮಸ್ತೆ ಅಡ್ಬಿದ್ದೆ ಎಲ್ರಿಗೂ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಹಾಟಿಗೆ ಬೆಂಕಿ ಹಚ್ಕೊಂಡಿರೋ ಮಗಾಸ್ ಅಂಡ್ ಮಚ್ಚೀಸ್, ಅದನ್ನ ನೀರ್ ಹಾಕಿ ಆರಿಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫಿಗೆ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲ್ ಆಗಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. Co-powered by Fanta, special partner Arvind Properties, Phenolux Cables Limited, Arun Ice Creams, Malleshwaram Sudarshan Silks, Margosa Road, Bengaluru, India Gate, digital streaming partner Z5. 10 ಸಿನಿಮಾಗಳು ಅಂದ್ರೆ ಮಾಸ್ ಲವ್, ಹಳ್ಳಿ ಲವ್, ಕ್ಲಾಸ್ ಲವ್, ಹೀರೋಯಿಸಂ ಲವ್, ಮಳೆ ಪ್ರೀತಿ, ಹೀಗೆ 10 ರೀತಿಯ ಪ್ರೀತಿಗಳನ್ನ ನಮ್ಮ ಮುಂದೆ ರೀಕ್ರಿಯೇಟ್ ಮಾಡ್ತಾರೆ. ಒಂದೇ ಟಿಕೆಟ್ ಅಲ್ಲಿ ಬರೋಬ್ಬರಿ 10 ಸಿನಿಮಾಗಳನ್ನ ನೋಡೋ ಅವಕಾಶ ನಿಮ್ದು. ಭರ್ಜರಿ ಥಿಯೇಟರ್ ಅಲ್ಲಿ ಅದ್ದೂರಿಯಾಗಿ ಶುರು ಮಾಡ, ಇದು ಲವ್ ರಿಕ್ರಿಯೇಷನ್ ರಾ. ಈ ಭರ್ಜರಿ ಪ್ರೇಮ ಲೋಕಕ್ಕೆ ನಮ್ಮ ಲವ್ಲಿ ಜಜಸ್ ವೆಲ್ಕಮ್ ಮಾಡುವಂತ ಸಮಯ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ಸ್ ಭಾಗ್ಯ ದೇವತೆ ಡಿಂಪಲ್ ಕ್ವೀನ್ ರಚಿತಾ ರಾ. ಡಿಂಪಲ್ ಡಿಂಪಲ್ ಹುಡುಗಿ ನಿನ್ನ ಡಾರ್ಲಿಂಗ್ ಅನ್ಬೋದ, ನಾ ಸೈಕಲ್ ಗಪ್ಪಲ್ ಡೈಲಿ. ಹಾಗೇನೆ ಅವರ ಜೊತೆ ಸುಂದರಿಯರನ್ನ ಸೆಳೆಯುವಂತ ಅಯಸ್ಕಾಂತ, ಪ್ರೇಮ ಲೋಕದ ಯುಗ ಪುರುಷ, ರಣಧೀರ ಲವ್ ಗುರು ವಿ ರವಿ ಸರ್. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ಲವ್ ರೀಕ್ರಿಯೇಷನ್ ರೌಂಡ್ ಅಂತ ಇಟ್ಕೊಂಡಿದೀವಿ ಇವತ್ತು. 10 ಸಿನಿಮಾಗಳ ಒಂದು ಸೀನ್ಗಳನ್ನ ಇವತ್ತು ರೀಕ್ರಿಯೇಟ್ ಮಾಡ್ತಾ ಇದಾರೆ. ಏನ್ ಎಕ್ಸ್ಪೆಕ್ಟೇಷನ್ ಇದೆ? 10 ಯಾವ ಸಿನಿಮಾ ಅಂತ ನನಗೆ ತುಂಬಾ ಕುತೂಹಲ ಇದೆ. ಅದರಲ್ಲಿ ರಚಿತಾ ಅವರು ಬಂದು ಹೋಗ್ಬೋದು, ರವಿ ಸರ್ ಬಂದು ಹೋಗ್ಬೋದು, ಯಾರು ಬೇಕಾದ್ರೆ ಆಗ್ಬೋದು. ಇವತ್ತು ಅವೆರಡು ಇದ್ದೇ ಇರುತ್ತೇನೋ ಒಂದು ಕಾನ್ಫಿಡೆನ್ಸ್. ಇನ್ನ 10 ಡಿಫ್ರೆಂಟ್ ರೋಲ್ಸ್ ಪ್ಲೇ ಮಾಡೋದು ಈ ವೇದಿಕೆ ಮೇಲೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಸರ್ಪ್ರೈಸಸ್ ಇದು ಖಂಡಿತವಾಗ್ಲೂ ನಮ್ಗೆ ಸರ್ಪ್ರೈಸ್ ಇದು. ಎಕ್ಸಾಕ್ಟ್ಲಿ. ಯಾ, ಇವತ್ತು ಒಬ್ಬ ಆಂಕರ್ ಆಗಿ ನಾನು ಎಲ್ಲರಿಗಿಂತ ಜಾಸ್ತಿ ಒಂಥರ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಹೌದಾ? ಯಾರು ಏನ್ ಮಾಡ್ಬೋದು, ಯಾರು ಏನ್ ಸೇಮ್ ಮಾಡ್ಬೋದು. ಇಯರ್ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಲವ್ ಮೂವೀಸ್ ಯಾರ ಲೈಫಲ್ಲಿ ಯಾವ ತರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಅಲ್ಲ, ಲವ್ ಅಲ್ಲಿ ಬಿದ್ದ ತಕ್ಷಣ ಮನುಷ್ಯ ಫುಲ್ ಬದಲಾಗ್ಬಿಡ್ತಾನೆ. ಪಂಕ್ಚುಯಾಲಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ ಅವನಿಗೆ. ಆ ಒಂದು ಮೂಮೆಂಟ್ ಅಲ್ಲಿ ಅವನು ಇರೋ ಒಂದು ಪ್ರಪಂಚ ಇದೆಯಲ್ಲ, ಆ ಪ್ರಪಂಚ ಮತ್ತೆ ಪ್ರೀತಿ ಬಿಟ್ರೆ ಬೇರೆ ಯಾವ ಪ್ರಪಂಚನೂ ಸಿಗೋದಿಲ್ಲ. ಓನ್ಲಿ ಇನ್ ಲವ್ ಯು ಸಿ ದಟ್ ವರ್ಲ್ಡ್. ಯಾಕಂದ್ರೆ ನಾನು ನನ್ನ ಕಾಲೇಜಲ್ಲಿ ಪ್ರೀತಿಸ್ಬೇಕಾದ್ರೆ ಆ ಬೈಕಲ್ಲಿ 6 ಗಂಟೆಗೆ ಆ ಹುಡುಗಿ ಮನೆ ಮುಂದೆ ಹೋಗ್ಲೇಬೇಕು. ನಾನು 6 o'clock ಅಲ್ಲಿ ಕರೆಕ್ಟಾಗಿ ಟೆರೆಸ್ ಮೇಲೆ ಬರ್ತಾಳೆ ಅನ್ನೋದು ಗೊತ್ತು ನನಗೆ. 5 ನಿಮಿಷ ಲೇಟ್ ಆಗಂಗಿಲ್ಲ, 5 ಸೆಕೆಂಡ್ ಲೇಟ್ ಆಗಂಗಿಲ್ಲ. ನಾನು ಇಷ್ಟಕ್ಕೂ ಬೈಕ್ ಹಿಂಗೆ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಹಿಂಗೆ ಬಂದ್ಬಿಡ್ತಿದ್ದೆ. ಇಷ್ಟೇ ಧೈರ್ಯ ಇಲ್ಲ ನಮ್ಗೆ ಅವಾಗ. ಎಲ್ಲಿ 2ನೇ ರೌಂಡ್ ನೋಡಿದ್ರೆ ಮತ್ತೆ ಆ ಏರಿಯಾದಲ್ಲಿ ನಮ್ಮನ್ನು ಪದೇ ನೋಡ್ತಾರೆ ಓಡ್ ಬಂದ್ಬಿಡ್ತಿದ್ವಿ. ಬಟ್ ಆ ಒಂದು ಮೂಮೆಂಟ್ಗೋಸ್ಕರ ಆ ಟೈಮ್ಗೆ ಹೋಗ್ತಿದ್ವಲ್ಲ ನಾವು, ಏನೇ ಕೆಲಸ ಬಿಟ್ಟು ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ತಿದ್ವಲ್ಲ, ಆ ಥ್ರಿಲ್ಲಿಂಗು, ಆ ಪಂಕ್ಚುಯಾಲಿಟಿ ಅದೆಲ್ಲ ಬರೋದು ಶುರು ಆಗೋದು ಲವ್ ಇಂದ ಮಾತ್ರ. ಇದು ನನ್ನ ನಿನ್ನ ಪ್ರೇಮ. ಲವ್ವೇ ಪ್ರಥಮ, ಲವ್ವೇ ಶುರು. ಈ ತರ ಲವ್ ಸಿನಿಮಾಗಳನ್ನ ನೋಡಿ ಅದು ಎಷ್ಟು ಜನ ಹೊಸದಾಗಿ ಲವ್ ಮಾಡೋ ವಿಧಗಳನ್ನ ತಿಳ್ಕೊಂಡಿದ್ರು, ಆ ಗ್ರೇಟ್ನೆಸ್ ಅರ್ಥ ಮಾಡ್ಕೊಂಡಿದ್ರು. ಒಟ್ಟಲ್ಲಿ ಇವಾಗೆಲ್ಲ ಅದನ್ನೆಲ್ಲ ವೇದಿಕೆ ಮೇಲೆ ಮತ್ತೆ ನೋಡುವಂತಹ ಸಮಯ. ಕಾಂತಾರ ಹಳ್ಳಿ ಸೊಗಡಿನ ಪ್ರೀತಿ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ ವೇದಿಕೆ ಮೇಲೆ. ಲೆಟ್ಸ್ ವೆಲ್ಕಮ್ ಸೂರ್ಯ ಅಂಡ್ ಅಭಿಜ್ಞಾ ಭಟ್. ಓ ಶಿವ, ಲೀಲಾ ಫಾರೆಸ್ಟ್ ಗಾರ್ಡ್ ಟ್ರೈನಿಂಗ್ ಮುಗಿಸಿ ಊರಿಗೆ ಬಂದಿದ್ದಾಳಂತೆ ಮಾರಾಯ. ಲೀಲಾ ಬಂದ್ಲ? ಲೀಲಾ ಎಂತ ಮಾತಾಡೋದಿಲ್ಲ? ಏ ಎಂತದ ದೊಡ್ಡ ಜನಿನ್ ಥರ ಆಡ್ತೀಯ? ಶೋಕ್ ಹೋಗ್ಬೇಡ ಆಯ್ತಾ? ನನ್ನ ನೀನು ಗೆಲ್ಲಲಾರಿ ತರರ ತರರ ಚೂಟ್ಬಿಟ್ಟೆ. ಎಂತದು ಬಾ, ಅವನ ಹತ್ರ ನಾನು ಮಾತಾಡ್ತೇನೆ. ನಾನು ಯಾವನಿಗೆ ಹುಡುಗಿಲ್ಲ ಆಯ್ತಾ? ಅವನು ನನ್ಗೋ ಶಿವಣ್ಣ. ಓಯ್ ಶಿವಣ್ಣ,
ನೀವು ಮರ ಎಂತ ಸ ಈಗ ಎದ್ದಿದ್ದ ನೀವು? ಹೌದು ಹೌದು. ಅಲ್ಲ ನಿಮ್ಮ ಹತ್ರ ಒಮ್ಮೆ ಮಾತಾಡ್ಬೇಕು. ಬೇಜಾರಾಗ್ಬಿಡಿ, ತಮಾಷೆ ಮಾಡಿದ್ದು. ನನ್ಗೆಂತ ಬೇಜಾರು, ನಂದಿದು ನನ್ಗೆ ಓಕೆ ಉಂಟು. ನನ್ಗೆಲ್ಲ ಓಕೆ. ಥ್ಯಾಂಕ್ಸ್. ಅಲ್ಲ ನಿಮ್ಗೆ ಬೇಜಾರಿಲ್ಲಲ್ಲ? ಎಂತ ಬೇಜಾರು? ನಿನ್ನ ವಯಸ್ಸಲ್ಲಿ ಇರ್ತಾ ನಾನು ಸಹ ಇದ್ದೇ ಮಾಡಿದ್ದು. ನಿನ್ನ ಅಪ್ಪನೇ ಮಾಡಿ ಸುಮ್ಮನೆ ಇರೇ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರಿ? ಅದೇ ಫಾರೆಸ್ಟ್ ಆಫೀಸರಿಗೆ ಬೈದಿತ್ತು. ಬಚಾವ್. ಎಂತ ಅಂತೆ? ಎಂತಿಲ್ಲ. ನಾನು ಬಂದ ವಿಷಯ ಮರ್ತೇ ಮಾರ್ರೆ. ಹೇಳ್ಬೋದು. ಇದು ಯಾರು ಗೊತ್ತಾಯ್ತಾ? ಯಾರು? ಇದು ನನ್ನ ಮಗಳು ಲೀಲಾ. ಲೀಲಾ ನಿಮಗೆ ನಂಬ್ಲಿಕ್ಕೆ ಆಗ್ತಾ ಇಲ್ಲ? ನೋಡಿ ನನ್ನ ಮಗಳು. ಅಲ್ಲ ಸರ್, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ? ಇಲ್ಲ ಇದು ಗೊತ್ತಾಯ್ತು. ನಂದೇ ಮಗಳು. ಇಲ್ಲಿ ನೋಡಿ. ನನಗೆ ನಂಬಿಕೆ ಬರಲಿಲ್ಲ. ಡೈರೆಕ್ಷನ್ ಟಿವಿಗೆ ನಂಬಿಕೆ ಇಲ್ಲ ಅಂತ ನೋಡಿ. ಅಯ್ಯೋ ನೋಡಿ, ನಂದೇ ಮಗು. ಬಾಬಾ ಹುಲಿ. ನಿನ್ನ ಅಪ್ಪ ಹುಲಿನೇ, ಮತ್ತೆ ಅಂತ ನಾಯಿ. ಇಲ್ಲಿ ಕೇಳ, ನಂದು ಮಗಳದು ಅದು ಎಂತ ಮಗನೇ ಕೆಲಸ ನಿಂದು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾರ್ಡ್ ಡ್ಯೂಟಿ. ಅದು ಎಂತದ ಉಂಟಂತೆ. ಒಮ್ಮೆ ನೀವು ದಣಿ ಹತ್ರ ಮಾತಾಡಿ ಊರಲ್ಲೇ ಒಂದು ಕೆಲಸ ಆಗಿದ್ರೆ ಅದು ಇವತ್ತೇ ಮಾತಾಡ್ತೆ. ನನಗೆ ನಿಮ್ಮ ಸಪೋರ್ಟ್ ಉಂಟಲ್ಲ? ಸಪೋರ್ಟ್ ಪಕ್ಕ. ನಂದು ಮಗಳದು ಸಪೋರ್ಟ್ ಉಂಟು. ಆಯ್ತಾಯ್ತು ಹಂಗೆ ಆಯ್ಕ ಮತ್ತೆ. ಈಗ ಬನ್ನಿ. ಅಪ್ಪ ಅವನ ಕೈಲಿ ಆಗ್ತದೆ ಅಲ್ಲ? ಅವನು ಬಾಳ ಮಾಡ್ತಾನ, ಅವನು ಎಲ್ಲ ಆಗ್ತದ ಅವನಿಗೆ. ಹೋಗುವ ಬನ್ನಿ. ಎಂತಾಯ್ತಾ? ಅಂತದ್ದು ಚುಚ್ಚದಂಗೆ ನೀವು ಕೂತ್ಕೊಂಡಿದ್ದ? ಅವಳನ್ನು ಕೂರ್ಸಿ ಮಾರ್ರೆ. ಅಲ್ಲ ನಾನು ಬರ್ತೇನೆ. ಹೆಂಗ್ಸ್ರು ಫಸ್ಟ್, ಸೇಫ್ಟಿ ಮುಖ್ಯ. ಬನ್ನಿ ಕೂರ್ಸಿ. ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ. ನಂದೇ ಮಗಳು, ನಾನು ಇಟ್ಕೊಂಡು. ಎಂತ ಮರ ಎಂತ ಇಳಿ ಮರ ಎತ್ಲಾಗೆ ಕುತ್ಕೊಂಬತ್ತ. ಕೆಲಸ ಇಲ್ಲ ನಿಮ್ಗೆ? ನಂಗೆ ಇವತ್ತೆಂತ ಕೆಲಸ ಇಲ್ಲ, ಫ್ರೀ ಇದ್ದೇವೆ, ಬರ್ತೇನೆ. ಮೀನು ಹುಡುಕಿಲ್ಲ? ಮೀನೊಂದು ಹಿಡಿಲಿಕ್ಕಿತ್ತು. ನೀವು ಮೀನು ಹಿಡ್ಕೊ ಬನ್ನಿ, ನಾನು ಗಾಳ ರೆಡಿ ಮಾಡ್ತೆ. ಎಂತ ಅಂದ್ರೆ? ಅಲ್ಲ ನಾನು ದಣಿಗಳ ತಗೋತೇಂದು. ಆಯ್ತು, ಹೋಗ್ ಬನ್ನಿ. ಬರುದಾ? ಓಯ್, ನನ್ನ ಮಗಳನ್ನ ಫಸ್ಟ್ ಟೈಮ್ ಒಬ್ಬನ ಜೊತೆ ಕಳಿಸ್ತಾ ಇದ್ದೀನಿ. ಭಯ ಆಗ್ತದ ಅವಳಿಗೆ. ಹೆದರ್ಲಿಕ್ಕಿಲ್ಲ. ಅಪ್ಪ ನೆನ್ಪು ಮಾಡು. ನಿನ್ನ ಸೊಡ್ಡಿಗೆ ಬಂದ್ ಹಿಂದೆ ಕೂತ್ಕೋ. ತಿಳ್ಕೊಬೇಡಿ, ನನಗೆ ಬೈಕ್ ಬಿಡೋಕ್ ಬರಲ್ಲ. ನಾನು ಸಿಕ್ಕ ಬಿತ್ತು. ಸಿಂಗಾರ ಸಿರಿಯೇ ಅಂಗಾಲಿನ ಬಂಗಾರಗೆದ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗಲ ಸರಸ ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ. ಹೊರಗಡೆ ನಿಂತು ಕಾವಲ್ ಕಾಯೋ ಬದಲು ಒಳಗಡೆ ಬರ್ಬೋದಿತ್ತಲ್ಲ. ಮರ ಬೇಕಂತ ಬೀಳ್ಸಿದ್ದಲ್ಲ, ತಾನಾಗೆ ಬಿದ್ದಿದ್ದು. ಮತ್ತೆ ನಾನೆಂತ ಬೇಕಂತ ಮಾಡಿದ್ದ? ಎಂಕ್ರೋಚ್ಮೆಂಟ್ ವಿಷಯದಲ್ಲಿ ನಂದು ಎಂತ ಸಹ ತಪ್ಪಿಲ್ದಿದ್ರು ನಾಯಿಗಿಂತ ಕಡೆಯಾಗಿ ಕಾಣಲಿಲ್ಲ ನೀ ನನ್ನ. ನಿಮ್ಮವ್ರ ವಿರುದ್ಧವಾಗಿ ಹೋಗೋ ಕೆಲಸ ಬೇಕಿತ್ತ ನಿಂಗೆ? ಆಯ್ತು ಮರೆಯ, ಬಿಡ್ತೇನೆ. ಆ ಕೆಲ್ಸಕ್ಕೋಸ್ಕರ ಪಟ್ಟಿದ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ನಿಂಗ್ ಖುಷಿ ಅಲ್ಲ? ಬಿಡ್ತೇನೆ, ಬಿಡು. ಸೌಗಂಧದ ಸುಳಿಯಾಗಿ ನನ್ನೆದೆಗೆ ಬೇಲಿ ಹಾಕಿದೆ. ನಾನು ತಪ್ಪಾಯ್ತು.
ನಿಂದಿ ನಾಟಕ ಎಲ್ಲ ಬೇಡ ಆಯ್ತಾ? ನಾನು ತಪ್ಪಾಯ್ತು ಅಂತ ಹೇಳ್ದೆ ತಾನೆ. ನಿನ್ನ ತಪ್ಪನ್ ತಗೊಂಡೋಗಿ ಗೋಡೆಗೆ ಬಡಿಯ. ಮನದಾನವು ಮಾಡಿದೆ ಮಾಡುವ ಕೊಂಗಾಟವ ತಪ್ಪಾಯ್ತು ಅಂತ ಹೇಳಿದ್ಮೇಲೂ ದೊಡ್ಡ ಜನ ನಂಗೆ ಮಾಡ್ತೀಯಾ? ಬೇಡ ಶಿವ. ಎಂತಕ್ಕೆ? ಬೀಡಿ ವಾಸನೆ ಬರ್ತಾ ಉಂಟು. ಮಾಡುವ ಕೊಂಗಾಟವ ಶಿವ ಆಗಿ ಸೂರ್ಯ, ಲೀಲಾ ಆಗಿ ಅಭಿಜ್ಞ. ಬರಲೇ ಚಪ್ಪಾಳೆ. ಅಭಿಜ್ಞ, ಈ ಒಂದು ಸೀನಲ್ಲಿ ಏನೇನೆಲ್ಲ ಹೇಳ್ಕೊಟ್ಟಿದ್ದೆ ಹೇಳಮ್ಮ. ಎಲ್ಲದೂ ನಾನೇ ಹೇಳ್ಕೊಟ್ಟಿರೋದು ಸರ್. ಹೆಂಗ್ ಇಂಡ್ಬೇಕು ಲಾಸ್ಟಲ್ಲಿ ಇದು ಬೇಡ ಬೇಡ ಅದ್ ಬೇಡ ಇದ್ ಬೇಡ ಅಂತ ಎಲ್ಲ ಏನಾರು ಅನ್ಕೊಂಡ್ಬಿಟ್ರೆ. ಸೊ ಸೂರ್ಯ, ನಮಗ್ ಸಿಕ್ಕಿರೋ ಮೂವಿ ಗೊತ್ತು ತಾನೆ, ಕಾಂತಾರ. ನಾನು ತಪ್ಪಾಯ್ತು ಅಂತ ಹೇಳಿದ್ನಲ್ಲ, ಅರ್ಥ ಮಾಡ್ಕೋ. ನಿನ್ನ ತಪ್ಪನ್ನ ತಗೊಂಡೋಗಿ ಗೋಡೆಗೆ ಬಾಡಿ. ಕೈಕಲ್ಲೆಲ್ಲ ಗಡ ಗಡ ಅನ್ನತ್ತೆ ಕಣ. ಹಿಂಗ್ ಎಳ್ಕೋಬೇಕು ನನ್ ಕಣ್ಣಿಗೆ ನೋಡ್ಬಿಟ್ಟು ಮಾತಾಡ ನೀನು. ಡೈಲಾಗ್ ಮರ್ತೋಗತ್ತೆ ಕಣ ಈಗ. ಇವರಲ್ಲಿ ಇದ್ದಂಥ ಕಾಮಿಡಿಯನ್ನ ಎಲ್ಲರೂ ನೋಡಿದ್ರು, ಆದ್ರೆ ಇವರಲ್ಲಿ ಇದ್ದಂಥ ರೊಮ್ಯಾಂಟಿಕ್ ಸೈಡ್ ನಾನು ತೋರಿಸ್ಬೇಕು ಅಂತಾನೆ ಇಷ್ಟು ಎಕ್ಸಾಜುರೇಟ್ ಆಗಿ ಮಾಡಿ ಈ ಸಿನಿಮಾ ಮಾಡಿದ್ವಿ. ಒಟ್ಟಲ್ಲಿ ಜಡ್ಜಸ್ನ ಕೇಳ್ಬೋಣ ಇವಾಗ, ನಿಮ್ಮ ಈ ಒಂದು ಕಾಂತಾರ ರೀಕ್ರಿಯೇಷನ್ ಎಷ್ಟು ಇಷ್ಟ ಆಯ್ತು ಅವ್ರಿಗೆ ಅಂತ. ರಚ್ಚು, ಶಿವಲೀಲಾ ಜೋಡಿ ಭಾರತ ದೇಶನೇ ಮೆಚ್ಚಿಬಿಟ್ಟಿದ್ದಾರೆ ಅಂದ್ರೆ ನಾವ್ ಯಾಕೆ ಮೆಚ್ಚಬಾರ್ದು ಇವರು? ಕಾಂತಾರ ಅಂದ ತಕ್ಷಣ ಒಂಥರ ಮೈ ಜುಮ್ ಅನ್ಸುತ್ತೆ. ಆಕ್ಚುಲಿ ತುಂಬಾ ಇಷ್ಟ ಆಗಿರುವಂತ ಸಿನಿಮಾ, ಅದಕ್ಕೊಂದು ಒಳ್ಳೆ ಮರ್ಯಾದೆ ಕೂಡ ಇದೆ. ಅಂಡ್ ಆ ಮರ್ಯಾದೆನ ನೀವು ಎಲ್ಲೂ ಧಕ್ಕೆ ಬರ್ದಿರೋ ಹಾಗೆ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದೀರಾ. ಕೊಟ್ಟಿದ್ದಂತ ವೆರಿ ಶಾರ್ಟ್ ಟೈಮ್ ಅಲ್ಲಿ ನೀವು ಇಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ನಮ್ಮನ್ನ ಎಂಟರ್ಟೈನ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ರವಿ ಸರ್, ರಿಷಬ್ ಶೆಟ್ಟಿ ಅವ್ರು ಏನೇ ಸಿನಿಮಾ ಮಾಡಿದ್ರು ಕೂಡ ಪ್ರೀತಿ ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾದಲ್ಲಿ ಅನ್ನೋದಕ್ಕೆ ಈ ಭಾಗನೇ ಸಾಕ್ಷಿ ಅದು. ಅಭಿಜ್ಞವ್ರೆ, ನೀವೇನು ಎಷ್ಟು ಚೆನ್ನಾಗಿ ಅವನಿಗೆ ಅಭ್ಯಾಸ ಮಾಡಿದ್ದೀರಾ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಿ ಕೀ ಕೊಟ್ರೆ ಸೊರೋಗುತ್ತೆ ಅಂತ ಹೇಳ್ಕೊಟ್ಟಿದ್ದೀರಾ ನೀವು ಅಲ್ವಾ? ಸೂರ್ಯನ ಬ್ಯಾಲೆನ್ಸ್ ಮಾಡ್ದ, ಪರವಾಗಿಲ್ಲ, ಸೂರ್ಯನ ಏನು ತೊಂದರೆ ಇಲ್ಲ, ನೀಟಾಗಿ ಬ್ಯಾಲೆನ್ಸ್ ಮಾಡಿದೆ ನೀನು. ಎಲ್ಲ ಒಂದು ಸೆಕೆಂಡ್ ರೀಕಾಲ್ ಆಗೋಯ್ತು ಎಲ್ಲ. ಯಾವಾಗ ನೀವು ಇಲ್ಲಿ ಒರಿಜಿನಲ್ ಮಾಡ್ತಿರ್ಬೇಕಾದ್ರೆ ಒರಿಜಿನಲ್ ನಮ್ಮ ತಲೆಯಲ್ಲಿ ಬಂದ್ಬಿಡ್ಬೇಕು, ನಾಸ್ಟಾಲಜಿಕ್ ಮೂಮೆಂಟ್ಸ್ ಕ್ರಿಯೇಟ್ ಆಗಬೇಕು. ಆ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಅದು ಚೆನ್ನಾಗಿದೆ ಅಂತ ಅರ್ಥ. ನೀವು ಇಬ್ಬರು ಆ ಪೋರ್ಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಅಭಿಜ್ಞ, ನನಗೊಂದು ಡೌಟು. ಆಕ್ಟಿಂಗ್ ಓಕೆ, ಬಟ್ ಆ ಫಿಶ್ ನಿಜವಾದ ಫಿಶ್ ಅನ್ನೋ ಥರ ಅಷ್ಟು ನೀಟಾಗೆಲ್ಲ ಅದನ್ನೆಲ್ಲ ಮುಳ್ಳು ತೆಗೆದು ಅದನ್ನೆಲ್ಲ ಸಿಪ್ಪೆ ತೆಗೆದು ಹಿಂಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ, ನಾನು ವೆಜಿಟೇರಿಯನ್, ನಾನು ಮೀನ್ ತಿನ್ನಲ್ಲ. ಆದ್ರೆ ನಾನು ಕುಡ್ಲದವಳು, ಸೊ ಸೌತ್ ಕೇಂದ್ರದವಳಲ್ವಾ. ಸೊ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾವಾಗ್ಲೂ ನೋಡಿದ್ರು ಮೀನೇ. ಸೊ ಅಂಡ್ ಮೀನು ಕಣ್ಣಿಗೆ ಒಳ್ಳೇದು. ಮತ್ತೆ ಮೀನಿನ ಮಂಡೆ ತಿಂದ್ರೆ ನಮ್ಮ ಮಂಡೆ ಕೂಡ ಚುರುಕಾಗ್ತದೆ. ಈಗ ಹೇಗೆ ಗೊತ್ತಾ, ಐ ಲವ್ ಯು ಅದ್ ಬದ್ಲು ನಮ್ಮ ಕಡೆ ಹುಡುಗರು ಬಾಗಿ ನಿಂಗಾಗಿ ಮೀನ್ ತಂದಿದ್ದೇನೆ, ಸಾರ್ ಮಾಡ್ಬಿಡು, ರಾತ್ರಿ ಬೇಗ ಬರ್ತೇನೆ ಅಂತಾರೆ. ಸೊ ಹಾಗೆ ಕನೆಕ್ಟ್ ಮಾಡ್ಕೋಬೇಕು. ಬಾಗಿ ಮನೇಲಿ ಮೀನ್ ಸಾರ್ ಅಂದ್ರೆ ಅವತ್ತೇನೋ ಸ್ಪೆಷಲ್ ಇದೆ ಅಂತ. ಸೊ ನಮ್ ಕಡೆ ಏಡಿಕಾಯಿ, ಫಿಶು ಇದನ್ನ ಕೊಟ್ಬಿಟ್ಟು ಹುಡುಗಿರ್ನ ಇಂಪ್ರೆಸ್ ಮಾಡ್ತಾರೆ. ದೇವರನಿಗೂ ಈ ಮೀನಿಂದ ಏಡಿಯಿಂದ ಇಷ್ಟೆಲ್ಲ ಕತೆ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಮಗ್ ಗೊತ್ತಿದ್ದು ಒಂದೇ, ನುಗ್ಗೆಕಾಯಿ. ನೀನು ಹಂಗಾರೆ ಇವನಿಗೆ ನಿನ್ನ ಕ್ರ್ಯಾಪ್ ಎಲ್ಲ ಕೊಡಿಸ್ಬೇಕಾಯ್ತು ರಿಹರ್ಸಲ್ ಮುಂಚೆ, ಈಟ್ ಆಗಿರೋದು ಅವನಿಗೆ. ಯಾವ ಮೀನು ಏನೇನು ಕತೆ ಹೇಳಮ್ಮ ಹೋಗ್ಲಿ. ಬಾಂಗಡಿ ಮೀನು ಕೊಟ್ರೆ ಏನು? ಬರೀ ರೊಮ್ಯಾನ್ಸ್ ಅಷ್ಟೇನೆ, ಕೈ ಹಿಡ್ಕೊಳ್ಳೋದು, ಅಕ್ಕಪಕ್ಕ ಕೂತ್ಕೊಳ್ಳೋದು. ಅದು ಬಾಂಗಡಿ ಮೀನು. ಅದು ಬಾಂಗಡಿ ಮೀನು. ಕಾಣೆ ಫಿಶ್ ಕೊಟ್ರೆ? ಕಾಣೆ ಅಂದ್ರೆ ಸ್ವಲ್ಪ ಜಾಸ್ತಿ. ಏನು ಸಮಾಚಾರ? ಪಾಂಪ್ಲೆಟ್. ಪಾಂಪ್ಲೆಟ್ ಅಂದ್ರೆ ಅದೇ. ಯಾವ್ದು ಅದೇ ಅಂದ್ರೆ? ಅದೇ ಅದೇ ಲವ್ ಮಾಡೋದು, ಲವ್. ಹೀಟ್ ಜಾಸ್ತಿ ಪಾಂಪ್ಲೆಟ್. ಕ್ರ್ಯಾಬ್ ಇದು ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲ, ಏನು ಡೈರೆಕ್ಟ್ ಅದು ಡೈರೆಕ್ಟ್ ಲವ್ ಅದು. ನಿಮಿಷ ಇನ್ಮೇಲೆ ಏಡಿ ತಿನ್ನೋರಲ್ಲ ಹಿಂಗೆ ಅಂದ್ಬಿಟ್ಟು ದೇವರೇ ಗತಿ. ಅಯ್ಯೋ, ನಾನು ಸುಮ್ಮನೆ ಅಂದಿದ್ದೆ. ಆಮೇಲೆ ಯಾರೋ ನಮ್ಮೂರವ್ರು ನೋಡ್ಬಿಟ್ಟು ಇವಳಿಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅನ್ಕೊಂಬಿಡಿ. ಅಂದ್ರೆ ನಿಮ್ಮವ್ರು ನೋಡಲ್ಲ ಅನ್ಕೊಂಡಿದ್ದೆ ಇದನ್ನ.
ಈಗ ಒಟ್ನಲ್ಲಿ ನೀವು ಮೂರವರೆಲ್ಲ ಈಗ ನಾಳೆ ಬಾಂಗಡಿ ಬಿನ್ ಇಟ್ಕೊಂಡೋದ್ರೆ ಏನಕ್ಕೆ ಅಂತ ಗೊತ್ತಾಗುತ್ತೆ ನಮ್ಗೆ. ಮನೇಲಿ ಕಾಣೆ ತಗೊಂಡೋದ್ರೆ ಆಯ್ತು, ಕ್ರ್ಯಾಪ್ ತಗೊಂಡೋದ್ರ ಮನೇಲಿ ಆಟ ಆಡ್ತಿದ್ದಾರೆ ಅಂತ. ಬಾಗಿ ಮನೇಲಿ ಕ್ರ್ಯಾಬ್ ಅಂದ್ರೆ ಓ ಸ್ಪೆಷಲ್ ಅಂತಾನೆ. ನಾನು ದಿನಾ ಕ್ರ್ಯಾಪ್ ತರಿಸ್ತೀನಿ ಮನೆಗೆ, 2 ಕ್ರ್ಯಾಪ್ ತರಿಸಿ. ಬಟ್ ಆಕ್ಚುಲಿ ನೀವು ಮೀನನ್ನ ಅದ್ಭುತವಾಗಿ ವರ್ಣಿಸಿರ ಸರ್. ಬಂಗಡಿ ಮೀನು ಬಳುಕಿದಾಗ ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ. ಇನ್ನೂ ಒಂದು ಸಾಂಗ್ ಅಲ್ಲಿ ಬರ್ದಿರ ಸರ್ ನೀವು, ಅದು ಇನ್ನೂ ಸ್ಪೆಷಲ್ ಆಗಿದೆ. ಸರ್ ಹೌದು, ನಂಗೂ ಅದೇ ಡೌಟ್ ಚಿಕ್ಕ ವಯಸ್ಸಿಂದನು, ಯಾಕೆ ನುಗ್ಗೆಕಾಯಿನೇ ಬೇರೆ ವೆಜಿಟೇಬಲ್? ನೀನು ಚಿಕ್ಕ ವಯಸ್ಸಲ್ಲೇ ಡೌಟ ನಿನಗಿದು? ಬೇಡ, 1 ನಿಮಿಷ. ನಾವು ಇನ್ನೊಬ್ರು ಇದಾರಲ್ಲ ಪ್ರೊಫೆಸರ್, ಅವ್ರನ್ನ ಕೇಳೋಣ ತಾಡಿ. ಪ್ರೊಫೆಸರ್ ಸುಕೃತ ಅವರ ಹೇಳಿ ಮ್ಯಾಮ್. ನುಗ್ಗೆಕಾಯಲ್ಲಿ ಐರನ್ ಕಂಟೆಂಟ್ ಜಾಸ್ತಿ, ಹುಡುಗರಿಗೆ ಬೇಕಾಗತ್ತೆ ಅವಾಗ ಅವಾಗ. ಇವಾಗಲೇ ನಾನು ಹೋಗ್ತೀನಿ ಮನೆಗೆಲ್ಲ. ಏಯ್ ಸೂರ್ಯ ಅಣ್ಣ, ನೀನು ಮಂಗ್ಳೂರ್ನವನೇ ಅಲ್ವಾ? ನೀನೇನು ಹೇಳಲಿಲ್ಲ ಮೀನಿನ ಕಥೆಗಳು. ನಾನೀಗ ಫುಲ್ ಕನ್ಫ್ಯೂಸ್. ನಾ ಹುಡ್ದಾಗಿಂದಾನು ತಿಂತಾ ಇದ್ದೀನಿ, ನನಗೆ ಏನು ಚುರುಕಾಗ್ತಿಲ್ವಾ ನಾನು? ಅದೇ ಕಣ, ನೀನ್ ಮೀನಿನ ಕಣ್ ತಿಂದಿಲ್ಲ. ಮೂಳೆ ಚುರುಕಾಗ್ಬೇಕಂದ್ರೆ ಮೀನಿನ ಕಣ್ ತಿನ್ಬೇಕು. ಮೀನಿನ ಮಂಡೆ ತಿಂದ್ರೆ ಮಂಡೆ ಸರಿ ಹೋಗ್ತದೆ, ಕಣ್ಣು ತಿಂದ್ರೆ. ನೀನ್ ಹಣ್ಣು ತಿಂದಿದ್ಯಾ, ಕಣ್ ತಿಂದಿಲ್ಲ. ಅದ್ಭುತವಾದ ಸೀನಿನ ರೀಕ್ರಿಯೇಟ್ ಮಾಡಿದ್ದೀರಾ. ಬಲಿ ಜೋರದ ಚಪ್ಪಾಳೆ ಅವರಿಗೆ. ಈಗ ಬುಲ್ಬುಲ್ ಸಿನಿಮಾದ ದೃಶ್ಯವನ್ನ ಕಣ್ ತುಂಬಿಕೊಳ್ಳುವಂತ ಸಮಯ. ಸ್ವಿಟ್ಜರ್ಲ್ಯಾಂಡ್ ವಿಜಯ್ ಕಾವೇರಿ ಒಂದಾಗುವಂತ ಕ್ಲಾಸಿಕ್ ರೊಮ್ಯಾಂಟಿಕ್ ಲವ್ ಸ್ಟೋರಿನ ರೀಕ್ರಿಯೇಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ರಕ್ಷಕ್ ಬುಲೆಟ್ ಅಂಡ್ ರಮೋಲಾ ಆನ್ ಸ್ಟೇಜ್. I'm so sorry. It was a complete misunderstanding. I thought that was my can. I'm really sorry. ಇಂಥ ಸ್ಕ್ರೂ ಸಗಡೆ ಹುಡುಗಿರ್ನ ಎಷ್ಟು ಜನ ನೋಡಿಲ್ಲ ನಾವು. ಹೇ, ನೀವು ಕನ್ನಡದವರಾ? ಓ ಮೈ ಗಾಡ್, ನಲ್ಲಿ ನಿಮ್ ಸ್ವೀಟ್ ಕನ್ನಡ ಕೇಳ್ತಾ ಇದ್ರೆ ನನ್ನ ಹಾರ್ಟ್ ಹಾಗೆ ಮೆಲ್ಟ್ ಆಗ್ತಾ ಇದೆ. ಬೈ ದ ವೇ, I'm ಕಾವೇರಿ. ನಾನು ಮೈಸೂರವಳು, ಆದ್ರೆ ನೀವು ಅನ್ಕೊಂಡಿರೋ ಹಾಗೆ ಲೂಸ್ ಅಲ್ಲ ನಾನು. ತಾಯಿ ಚಾಮುಂಡೇಶ್ವರಿ, ಏನಮ್ಮ ನಿನ್ ಲೀಲೆ, ಕೇಳ್ಕೊಂತಿದ್ದಂಗೆ ಇಸ್ಬೇಕಲ್ಲಿ ನಿಂಗೆ ಕೊಡ್ಸ್ಬಿಟ್ಟಲ್ಲ. ಇಲ್ಲಿಂದ ನಡ್ ಬಿದ್ದೆ ತಾಯಿ. ಹೆಲೋ, ಐಮ್ ವಿಜಯ್, ನೈಸ್ ಟು ಮೀಟ್ ಯು. ನಾವು ನಿಮ್ಮವ್ರೆ ಕಣ್ರಿ, ಮಂಡ್ಯದವರು. ಹೌದಾ? ನಿಮ್ಮನ್ನ ನೋಡ್ತಿದ್ದಂಗೆ ಅನ್ಕೊಂಡೆ ತಾಯಿ ಚಾಮುಂಡೇಶ್ವರಿನೇ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಎಲ್ಲ ಬಿಚ್ಚಿಟ್ಟು ಪ್ಯಾಂಟು ಶರ್ಟ್ ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಳ್ಳೆ ಟ್ರಿಪ್ ಹೊಡಿತಿದ್ದಾರೆ ಅಂತ. ಸಕ್ಕತ್ತಾಗಿ ಮಾತಾಡ್ತೀರಾ ಕಣ್ರಿ. ಸಾರಿ ಒನ್ಸ್ ಅಗೇನ್, ನಿಮ್ ಕ್ಯಾನ್ನ ನಾನ್ ಕಿತ್ಕೊಂಡು ಕುಡ್ದ್ಬಿಟ್ಟೆ. ಇವಾಗ ನೀವ್ ಇದನ್ನ ಕುಡ್ದು ನನ್ ಮೇಲೆ ಸೇರ್ ತೀರಿಸ್ಕೊಂಡ್ಬಿಡಿ. ಏನ್ರಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಮ್ಮ ಮದರ್ ಲೋನ್ ಇಸ್ಕೊಂಡ್ಮೇಲೆ ನೋಳ್ಗಾಂಡ್ ಅಲ್ಲಿ ಚಿಲ್ಡ್ ಬಿಯರ್ ಸಿಗ್ದಂಗ ಆಯ್ತು. ನೀವ್ ನೋಡಿದ್ರೆ ಒಂದು ಕೋಕಲ್ ಮುಗಿಸ್ತಿದ್ದೀರಲ್ಲ. ಸೊ ಯಾವ್ದಾದ್ರು ಒಂದು ಹೋಟ್ಲಿಗೆ ಹೋಗಿ ಬಿಸಿ ಬಿಸಿ ಕಾಫಿ ಕುಡ್ದು ನಮ್ ಕಷ್ಟ ಸುಖ ನಿಮ್ ಕಷ್ಟ ಸುಖ ಹಂಚ್ಕೊಂಡು ನಿಮ್ ಬಯೋಡೇಟಾ ಎಲ್ಲ ತಿಳ್ಕೊಂಡು ಆಮೇಲೆ ಬಿಟ್ಕೊಡ್ತೀನಿ ನಿಮ್ನ. ಏನ್ರಿ, ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿದ ತಕ್ಷಣ ಹಾಗೆ ಕರ್ದೆ ಬಿಡೋದಾ? ನಾನ್ ಟೀಗೆಲ್ಲ ಬರಲ್ಲ, ಆದ್ರೆ ಕಾಫಿಗಾದ್ರೆ ಬರ್ತೀನಿ. ಓಕೆ, ನಾಳೆ ಎಲ್ಲಿ ಸಿಗೋಣ? ನಾನ್ ರೆಗ್ಯುಲರ್ ಆಗಿ ಇಲ್ಲೇ ಬರೋದು. ಸೊ ಟುಮಾರೋ ಮಾರ್ನಿಂಗ್ 10:30. ಓಕೆ, ಡನ್. ಓಕೆ, see you then.
ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಕಾವೇರಿ ಇವನಿಗೇನಾಯ್ತು ನೋಡ್ದಂಗೆ ಹೋಗ್ತಾವಳೆ. ಅಬ್ಬಾ Hey, who the hell are you, man? What's wrong with you? ನೀನ್ ತಮಾಷೆ ಮಾಡ್ತಿದ್ಯಾ? ಎಲ್ರು ನೋಡ್ತಿದಾರೆ. ನಾನು ವಿಜಯ್ ಕನ್ನಡದವನು. So what? ಕನ್ನಡದವನಾದ್ರೆ ಈಗ ಮ್ಯಾನ್ ಆಫ್ ಫೀಲ್ಡಾಗೆ ಹೇಗ್ ಬೇಕಾಗೆ ಬಿಹೇವ್ ಮಾಡ್ಬೋದಾ? ಇಡಿಯಟ್. ಕನ್ನಡದವನು ಅಂತ ಹೇಳ್ಕೊಂಡು ಕರ್ನಾಟಕದ ಮರ್ಯಾದೆ ತೆಗಿಬೇಡ ಕಣ. ಹಲೋ ಕೂಲ್ ಡೌನ್. ನೆನೆ ನನ್ನ ಡ್ರಿಂಕ್ ಎತ್ಕೊಂಡು ಕುಡಿದ್ರಿ ತಮಾಷೆಗಷ್ಟೇ. ಇವತ್ತು ನಿಮ್ ಡ್ರಿಂಕ್ ನಾನು ಕುಡ್ದೆ. ಎನಿವೇಸ್ ಸಾರಿ. ಲುಕ್, ಡೋಂಟ್ ಟಾಕ್ ನಾನ್ಸೆನ್ಸ್. ನಾನು ನಿನ್ ಡ್ರಿಂಕ್ ನ ಕಿತ್ಕೊಂಡು ಕುಡಿದ್ನಾ? ಅಲ್ವಾ ಮತ್ತೆ ನೆನೆ ಇದೇ ಜಾಗದಲ್ಲಿ ಸಾರಿ ಕೇಳಿದ್ರಿ, ಕಾಫಿ ಕುಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ವಾಟ್ ರಬ್ಬಿಶ್. ನಾನು ನಿನ್ ಜೊತೆ ಕಾಫಿಗೆ ಬಂದೆ ಅಂಡ್ ಓಲ್ ಡೇ ನಿನ್ ಜೊತೆ ಸ್ಪೆಂಡ್ ಮಾಡದ್ನಾ? ಹೇ, ಜಸ್ಟ್ ಗೆಟ್ ಲಾಸ್ಟ್, ಅದರ್ವೈಸ್ ಐಲ್ ಕಾಲ್ ದ ಪೊಲೀಸ್. ವಿಜಯ್, ನಾವೆಷ್ಟು ದಿನದಿಂದ ಹೀಗೆ ಮೀಟ್ ಮಾಡ್ತಿದ್ದೀವಿ? 6 ತಿಂಗಳಿಂದ. ಸೊ ಪ್ರತಿದಿನ ನೀ ನನಗೆ ವಿಡಿಯೋಸ್ ತೋರಿಸಿನೇ ಕನ್ವಿನ್ಸ್ ಮಾಡಬೇಕು ಅಲ್ವಾ? ಹೌದು. ನಾನು ನಿನಗೊಂದು ಮಾತು ಹೇಳ. ಹೇಳು ಕಾವೇರಿ. ನೋಡು ವಿಜಯ್, ನೀನ್ ನನ್ನ ಜೊತೆ ಇದ್ರೆ ನಿನಗೆ ಪ್ರೀತಿಗಿಂತ ತೊಂದರೆನೇ ಜಾಸ್ತಿ. ಎಷ್ಟು ದಿನ ಅಂತ ನನ್ನ ಹೀಗೆ ಕೇರ್ ಮಾಡ್ತೀಯಾ? ನೀನ್ ನನ್ನ ಎಷ್ಟೇ ಪ್ರೀತಿ ಮಾಡಿದ್ರು ನಾನು ಒಂದ್ಸಲ ನಿದ್ದೆ ಮಾಡಿದ್ರೆ ನಾನು ಎಲ್ಲ ಮರ್ತೋಗಿರ್ತೀನಿ ಕಣೋ. ದಯವಿಟ್ಟು ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಿನ್ನ ಪ್ರೀತಿ ಮಾಡೋ ಅದೃಷ್ಟ ನನ್ಗಿಲ್ಲ ಅಂತ ಕಾಣಿಸುತ್ತೆ. ಪ್ಲೀಸ್ ವಿಜಯ್, ನನ್ನ ಮರ್ತ್ಬಿಡೋ. ಕಾವೇರಿ, ನಿನಗೆ ನಿದ್ದೆ ಬಂದರೆ ಮಾತ್ರ ಮರಿತೀಯ, ಆದರೆ ನನಗೆ ನಿದ್ದೆ ಬಂದರೂ ನೀನೇ ನೆನಪಾಗ್ತೀಯ ಕಾವೇರಿ. ಅಂಥದ್ರಲ್ಲಿ ನೀನು ಹೇಗೆ ಬಿಟ್ಟಿರಲಿ ಕಾವೇರಿ? ಐ ಲವ್ ಯು. ಪ್ಲೀಸ್ ವಿಜಯ್, ನನ್ನ ಮರ್ತ್ಬಿಡು. ನಾನು ನಿನಗೆ ಇನ್ಯಾವತ್ತೂ ಸಿಗಲ್ಲ. ಬಾಯ್ ಕಾವೇರಿ. ವಿಜಯ್, ನಾನು ನಿದ್ದೆ ಮಾಡಿದ್ರೆ ಅಲ್ವಾ ನಿನ್ನ ಮರ್ತು ಹೋಗೋದು? ನಾನು ನಿದ್ದೆನೇ ಮಾಡಬಾರ್ದು ಕಣೋ. ಹಾಗೆ ನೋಡ್ಕೊಳ್ತೀಯ ನನ್ನ? ಪ್ಲೀಸ್ ವಿಜಯ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸ್ಯಾಂಡಲ್ವುಡ್ ಕ್ವೀನ್ ನಮ್ಮ ಲೇಡಿ ಬಾಸ್ ರಚ್ಚು ವಂಚಪಾಳೆ.
ಇದೇ ಅಬ್ಬಾಯಿನಾಡು ಸ್ಟುಡಿಯೋಗೆ ನಮ್ಮ ಅಪ್ಪನ ಜೊತೆ ಬರ್ತಿದ್ದೆ ಡಬ್ಬಿಂಗ್ ಸ್ಟುಡಿಯೋಗೆ. ಎಷ್ಟೋ ಜನಕ್ಕೆ ಅವ್ರ ಅಪ್ಪ ಇದ್ದಾರೆ, ಇವತ್ತು ಲಾಂಚ್ ಮಾಡ್ತಾರೆ, ಮುಹೂರ್ತಕ್ಕೆ ಬರ್ತಾರೆ. ನಿನ್ನೆ ನೈಟು ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡೋ ಟೈಮಲ್ಲೂ ಅಷ್ಟೇ ತುಂಬ ನೆನಪಾದರು. ಮಗನ್ನ ಗಾಂಧಿನಗರದಲ್ಲಿ ಕಟ್ಔಟ್ ಆಗಿ ನಿಲ್ಲಿಸ್ಬೇಕು ಅನ್ನೋ, ಇಂಡಸ್ಟ್ರಿಲಿ ದೊಡ್ಡ ಮಟ್ಟಕ್ಕೆ ಅವನ್ನ ಬೆಳೆಸ್ಬೇಕು ಅಂತ. ಒಂದು ಸ್ವಲ್ಪ ದಿವಸ ಇದ್ದಿದ್ರೆ ಬಹುಶಃ ಅದನ್ನು ಅವರು ಫುಲ್ಫಿಲ್ ಮಾಡ್ಕೊಂಡಿರೋರು. ತುಂಬ ದೊಡ್ಡ ಧೈರ್ಯ ಅಂದರೆ ನಮ್ಮಪ್ಪ ಎಲ್ಲೇ ಇದ್ದರೂ ನೋಡ್ತಿರ್ತಾರೆ, ನನಗೆ ಸಪೋರ್ಟ್ ಮಾಡ್ತಿರ್ತಾರೆ, ಆಶೀರ್ವಾದ ಮಾಡ್ತಿರ್ತಾರೆ. ಮಿಸ್ ಯು ಅಪ್ಪ, ಲವ್ ಯು. ಖಂಡಿತವಾಗ್ಲೂ ಬುಲೆಟ್ ಪ್ರಕಾಶ್ ಸರ್ ನೀ ಅಷ್ಟೇ ಇಲ್ಲ, ನಾವೆಲ್ಲರೂ ತುಂಬಾ ಮಿಸ್ ಮಾಡ್ಕೋತೀವಿ. ಯಾಕೆಂದರೆ ಕನ್ನಡಕ್ಕೆ ಸಿಕ್ಕಂಥ ಒಂದು ಅತ್ಯದ್ಭುತ ನಟ ಅವರು. ಅವ್ರನ್ನ ಕಳ್ಕೊಂಡಿರೋ ಬೇಜಾರು ನಮಗಲ್ಲೂ ಇದೆ. ಬಟ್ ಆದರೂ ಆ್ಯಸ್ ಯು ಸೆಟ್, ನಿಮ್ಮ ತಂದೆ ಇಲ್ಲೇ ಇದ್ದಾರೆ ಅನ್ಕೋಣ, ಅವ್ರು ನೀವು ನೋಡ್ತಾ ಇರ್ತಾರೆ. ನಿಮ್ಮ ಶ್ರಮ, ಕರ್ತವ್ಯದಲ್ಲಿರುವಂಥ ಶ್ರದ್ಧೆ ಎಲ್ಲನೂ ನೋಡ್ತಾರೆ. ಹಿ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಯು. ಬುಲ್ಬುಲ್ ಚಿತ್ರದ ಮೂಲಕ ರಚಿತಾ ರಾಮ್ ಅವರು ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು ಇವತ್ತಿಗೆ 13 ವರ್ಷ ಕಂಪ್ಲೀಟ್ ಆಗಿದೆ. ಅದಕ್ಕೆ ಬಂದು ಚಪ್ಪಾಳೆ ಎಲ್ಲ ಹೇಳ್ರು, ರಚ್ಚು ರಚ್ಚು ರಚ್ಚು. 13 ವರ್ಷ ಹಿಂಗಾಯಿತು ಅಂತಲೇ ಗೊತ್ತಿಲ್ಲ. ನನ್ನ ಪಕ್ಕದಲ್ಲಿ ನನಗೆ ತುಂಬ ದೊಡ್ಡವರು, ಲೆಜೆಂಡ್ಗಿಂತ ತುಂಬ ದೊಡ್ಡವರು ಇದ್ದಾರೆ. ಸೊ ಐ ರಿಲಿ ವಾಂಟ್ ಟೇಕ್ ಹಿಸ್ ಬ್ಲೆಸ್ಸಿಂಗ್. ನಾನು ಯಾವತ್ತೂ ಅವ್ರನ್ನ ಹೇಳ್ಬಿಟ್ಟು ತೊಗೊಂಡಿಲ್ಲ, ಬಟ್ ಇವತ್ತು ಐ ರಿಲಿ ವಾಂಟ್ ಟೇಕ್ ಯುವರ್ ಬ್ಲೆಸ್ಸಿಂಗ್ಸ್. ಇಂಥವರಿಂದ ಇವತ್ತು 13 ವರ್ಷ ನಾನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಯಿತು. ನಾನು ಬಂದಾಗ ಎಷ್ಟು ಪ್ರೀತಿ ಕೊಟ್ಟರು ಅಭಿಮಾನಿಗಳು, ಇವತ್ತು ಅಷ್ಟೇ ಪ್ರೀತಿ ಅಂತ ಹೇಳಲ್ಲ ನಾನು, ಅದಕ್ಕೂ 100 ಪಟ್ಟು ಜಾಸ್ತಿ ಪ್ರೀತಿ ಕೊಡ್ತಿದ್ದಾರೆ ನನಗೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ದರ್ಶನ್ ಸರ್ ಆ್ಯಂಡ್ ನನ್ನ ಬುಲ್ಬುಲ್ ಚಿತ್ರದ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ನನ್ನ ಡೈರೆಕ್ಟರ್, ನನ್ನ ಸಿನಿಮಾಟೋಗ್ರಾಫರ್, ಕವಿ ಸರ್, ಎವ್ರಿ ಒನ್, ಲಿಟ್ರಲಿ ದಿನಾಕರ್ ಸರ್, ಎಲ್ಲರೂ. ಆ್ಯಂಡ್ ದರ್ಶನ್ ಸರ್ ಒಂದು ಮಾತು ಹೇಳ್ತಿದ್ರು, ಅವರ ಒಂದು ಕರಿಯರಲ್ಲಿ ಯಾವತ್ತು ಹೀರೋಯಿನ್ ಟೈಟಲ್ ಇದ್ದಂಥ ಸಿನಿಮಾ ಮಾಡಿಲ್ಲ, ಎಲ್ಲಾನು ಹೀರೋ ಸೆಂಟ್ರಿಕ್ ಅಂತ ಇರ್ತಿತ್ತು ಟೈಟಲ್ಸ್. ಫಾರ್ ದ ಫಸ್ಟ್ ಟೈಮ್ ಹೀರೋಯಿನ್ ಸೆಂಟ್ರಿಕ್ ಟೈಟಲ್ ಇದೆ ಬುಲ್ಬುಲ್ ಅಂತ. ಸೊ ಸಿ ಹೌ ಲಕ್ಕಿ ಯು ಆರ್ ಅಂತ ಹೇಳ್ತಿದ್ರು. ಆ್ಯಂಡ್ ನೀವು ಹೇಳಿದ್ರಿ ಅಲ್ಲ, ಒಂದಷ್ಟು ವರ್ಷವರೆಗೂ ನಿಮ್ಮನ್ನ ಬುಲ್ಬುಲ್ ಅಂತ ಕರಿತಿದ್ರು. ಇಲ್ಲ, ಈಗಲೂ ಕೂಡ ಬುಲ್ಬುಲ್ ಅಂತಾನೆ ಕರೆಯೋದು. ನಾನು ಇರೋವರೆಗೂ, ನನ್ನ ಉಸಿರಿರೋವರೆಗೂ ನನಗೆ ಬುಲ್ಬುಲ್ ಅಂತ ಕರೆದ್ರೇನೆ ಒಂಥರ ಖುಷಿ. ನನ್ನ ತಂಡಕ್ಕೆ, ದರ್ಶನ್ ಸರ್ಗೆ, ದರ್ಶನ್ ಸರ್ ಅಭಿಮಾನಿಗಳಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಯಾವಾಗ್ಲೂ. ಇದು ಎಲ್ಲ ಕಡೆ ಹೇಳ್ತಿರ್ತೀನಿ. ನಮ್ಮ ಮನೇಲಿ ಹಲವಾರು ಸಿನಿಮಾದು 100 days 50 days ಶೀಲ್ಡ್ಸ್ ಇದೆ, ಬಟ್ ನಾನು ಲಿವಿಂಗ್ ರೂಮಲ್ಲಿ ಇಟ್ಟಿರೋದು ಒಂದೇ ಶೀಲ್ಡು, ಬುಲ್ಬುಲ್ 100 days. ಅದು ಆ ಒಂದು ಸಿನಿಮಾ ನನಗೆ ರೆಕಗ್ನೇಷನ್ ಕೊಟ್ಟಿರೋದು. ಐ ಡೋಂಟ್ ನೋ, ಈ ಥರ ಒಂದು ಆಪರ್ಚುನಿಟಿ, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಬ್ಲೆಸ್ಡ್. ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಮೈ ಗಾಡ್ ಫಾದರ್. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು, ಅವ್ರಿಗೆ ಎಷ್ಟು ಗ್ರೇಟ್ಫುಲ್ ಆಗಿದ್ರು ಸಾಲದು. ಕಮಿಂಗ್ ಬ್ಯಾಕ್ ಟು ಯುವರ್ ಸ್ಕೆಚ್, ಅಮೇಝಿಂಗ್. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ, ಡೀಟೇಲಿಂಗ್ ಆಫ್ ದ ಕಾಸ್ಟ್ಯೂಮ್ಸ್. ನಾನು ಒಂದೊಂದು ಸಿನಾರಿಯೋ ಮುಗಿತಾ ಬಂದಾಗಲ್ಲ, ಒಂದೊಂದು ಎಪಿಸೋಡ್ ಚೇಂಜ್ ಆಗ್ತಿರ್ಬೇಕಾದ್ರೆ ಐ ವಾಸ್ ಲೈಕ್ ವಾವ್, ಈ ಥರ ಕಾಸ್ಟ್ಯೂಮ್ ನಾನು ಸಿಗತ್ತೋ ಇಲ್ವೋ ಅಂತ ಅಂದ್ಕೊಂಡಿಲ್ಲ. ರಕ್ಷಕ್ ವೆರಿ ನೈಸ್ ರಾ, ವಂಡರ್ಫುಲ್. ರಮೋಲಾ, ನಿಮ್ಮ ವಾಯ್ಸು ಮತ್ತು ನಿಮ್ಮ ಡೈಲಾಗ್ ಡೆಲಿವರಿ ನನ್ಗೆ ಹೆಂಗೆ ಅನಿಸಿದ್ದು ಅಂದರೆ ನನ್ನ ಸಿನಿಮಾ ನೋಡ್ದಂಗಿತ್ತು, ಬಟ್ ಸತ್ಯವಾಗ್ಲೂ ಸಿನಿಮಾ ನೋಡ್ದಂಗೆ ಇತ್ತು. ಥ್ಯಾಂಕ್ ಯು ರಮೋಲಾ. ಕಮ್ ಹಿಯರ್, ಐ ರಿಯಲಿ ವಾಂಟ್ ಟು ಗಿವ್ ಅ ಪೆಕ್ ಟು ಯು. ಆಕ್ಚುಲಿ ರಚ್ಚು, ಲೆಟ್ ಮಿ ಟೇಕ್ ದಿಸ್ ಮೊಮೆಂಟ್. ಅಪ್ಪ ರಕ್ಷಕ್ 2 ದಿನ ನಿದ್ದೆ ಮಾಡಿಲ್ಲ. ಹೀರೋಯಿನ್ ರಚ್ಚುನೇ ಆಗಿದ್ರೆ ಹೆಂಗೆ ಅಂತೆಲ್ಲ ಕನಸು ಕಂಡಿರೋದು. ಯಾಕೆ ಈ ಒಂದು ಆಪರ್ಚುನಿಟಿ ಯೂಸ್ ಮಾಡ್ಕೋಬಾರ್ದು ರಕ್ಷಕ್? ಅಂಥದ್ದೆಲ್ಲ ನಾನು ಮಿಸ್ಸೇ ಮಾಡ್ಕೊಳ್ಳಲ್ಲ, ಇವಾಗಲೇ ಮಾಡ್ತೀನಿ ಸ್ಪಾಟಲ್ಲಿ. ನೀನನ್ನ ಎಷ್ಟೇ ಪ್ರೀತಿ ಮಾಡಿದ್ರು
ನನಗದು ಯಾವುದು ನೆನಪಿರಲ್ಲ. ಒಂದ್ಸಲ ನಿದ್ದೆ ಮಾಡಿದ್ರೆ ನಾನು ಎಲ್ಲ ಮರ್ತೋಗ್ತೀನಿ ಕಣೋ. ಪ್ಲೀಸ್ ನನ್ನ ಮರ್ತ್ಬಿಡು ವಿಜಯ್. ಕಾವೇರಿ, ನಿಂಗೆ ನಿದ್ದೆ ಬಂದರೆ ಮಾತ್ರ ನನ್ನ ಮರಿತೀಯ, ಆದರೆ ನನಗೆ ನಿದ್ದೆ ಬಂದರೂ ನೀನೇ ನೆನಪಾಗ್ತೀಯ. ಅಂಥದ್ರಲ್ಲಿ ನೀನನ್ನು ಹೇಗೆ ಮರೀಲಿ ಕಾವೇರಿ? ಐ ಲವ್ ಯು ಕಾವೇರಿ. ಲವ್ ಗುರು ರವಿ ಸರ್, ನನಗೇನ್ ಅನ್ನಿಸ್ತು ಅನ್ನೋದಕ್ಕಿಂತಲೂ ಅದೊಂದು ಎಪಿಸೋಡ್ ಇಂದ ಯಾರ್ಯಾರ ಮನಸ್ಸು ಹಗುರ ಆಯ್ತು, ಓಪನ್ ಆಗಿ ಇವೆಲ್ಲ ಮಾತಾಡ್ರಲ್ಲ, ಅದು ನಿಜ. ಇವಾಗ ಮಾತಾಡಿದ್ರು ನೋಡಿ, ರಚು ಎದ್ದು ಮಾತಾಡಿದ್ದಾಗಲಿ ಇಟ್ ಆಲ್ಟ್ ಓಪನ್ ಆಯ್ತು. ದಟ್ ಈಸ್ ವಾಟ್ ಲವ್ ಕ್ರಿಯೇಟ್ಸ್. ಲವ್ ಮಾಡೋದೇ ಅದು ಯಾವಾಗ. ಆಮೇಲೆ ಒಂದು ಬುಲ್ಬುಲ್ ಸಿನಿಮಾ ಅಂದ ತಕ್ಷಣ ನಮಗೆ ದರ್ಶನ್ ನೆನಪಾಗೋದು ಹೆಂಗೆ ಅಂದರೆ, ದರ್ಶನ್ ಹೈಟು, ಆ ಪರ್ಸನಾಲಿಟಿ, ಅವನು ಏನೇ ಹೊರಟಿನ ಪಾತ್ರಗಳು ಮಾಡಿದ್ರು ಕೂಡ ಅವನಲ್ಲಿರೋ ತುಂಟತನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಈ ಪಿಕ್ಚರಲ್ಲಿ ಜಾಸ್ತಿ ಕಾಣಿಸಿದ್ದು. ಆಮೇಲೆ ಈ ಬುಲ್ಬುಲ್ ಇದ್ದಾಳಲ್ಲ, ಇವಳು ಬುಲ್ಬುಲ್ ಅಲ್ಲಿ ಕಾಣಿಸಿದ್ದು ನನಗೆ ಪೋಸ್ಟಲ್ಲಿ ಕಾಣಿಸಿದ್ದು. ಆ ಪಿಕ್ಚರ್ ರಿಲೀಸ್ ಟೈಮಿಗೆ ಮನೆಗೆ ಕರೆಸಿದ್ದೆ ನಾನು. ಆರೆಂಜ್ ಟೀ ಶರ್ಟ್ ಹಾಕೊಂಡು ಬಂದಿಲ್ಲ ಇವರು ರಮ್ಮ, ನೆನಪಿದೆಯೇನಮ್ಮ? ನೆಕ್ಸ್ಟ್ ಪಿಕ್ಚರ್ ಸೈನ್ ಮಾಡಕ್ಕೆ ಹೋಗಿದ್ದೆ ನಾನು ಆ್ಯಕ್ಚುಲಾಗಿ ಬುಲ್ಬುಲ್ನ, ಬಟ್ ಅವತ್ತು ಆಗಲಿಲ್ಲ. ಅದು ಅಲ್ಲಿಗೆ ಸೈನ್ ಮಾಡಿದ್ದು ಇನ್ನೂ ಹಂಗೆ ಪೆಂಡಿಂಗ್ ಇದೆ. ಆ ಬುಲ್ಬುಲ್ ಇಲ್ಲಿ ಬಂದು ಕೂತ್ಕೋತಾಳೆ ಅಂತ ನನಗೂ ಗೊತ್ತಿರಲಿಲ್ಲ. ನಮ್ಮ ಜೊತೆಲಿ ಕೂತಿರ್ತಾಳೆ ಅಂತ ಇಷ್ಟು ವರ್ಷ. ಸೊ ದಟ್ ಈಸ್ ವಾಟ್ ಡೆಸ್ಟಿನಿ, ವಿ ಡೋಂಟ್ ನೋ. ಅವಳು ಇಷ್ಟು ದೂರ ಬಂದಿರೋ ಜರ್ನಿಗೆ ಕಾರಣ ಏನಂದರೆ, ಶಿ ವಿಲ್ ನೆವರ್ ಫರ್ಗೆಟ್, ಯಾವತ್ತೂ ಮರೆಯೋದೇ ಇಲ್ಲ. ದರ್ಶನ್ಗೆ ಅವಳು ಕೊಡೋ ಗೌರವ, ದರ್ಶನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವ್ರು ಇಟ್ಟಿರೋ ರೆಸ್ಪೆಕ್ಟ್ ಇದೆಯಲ್ಲ, ಅದು ತುಂಬ ಮುಖ್ಯ ಬಂದಿದ್ದಕ್ಕೆ ಕಾರಣ. ವಾಟ್ ಎವರ್ ಇಟ್ ಈಸ್, ಅವನು ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಿದ್ರೆ ಆ ರೆಸ್ಪೆಕ್ಟ್ ಮರೆಯೋದಿಲ್ವಲ್ಲ. ದಟ್ ಈಸ್ ವಾಟ್ ಟೇಕ್ಸ್ ಫಾರ್ ಎ ಲಾಂಗ್ ಜರ್ನಿ ನಾವು. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ನನಗೆ ಐ ವಾಸ್ ಥ್ರಿಲ್ಡ್ ವಿತ್ ದಿಸ್ ಮೂಮೆಂಟ್ಸ್ ಹ್ಯಾಪ್ನಿಂಗ್ ಅರೌಂಡ್. ಅದೇನೇ ನಾವು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ರಿ, ಅದು ಹೆಂಗೆ ಮಾಡಿದ್ರಿ ಅನ್ನೋದಕ್ಕಿಂತಲೂ ಅದೇನು ನಿಮ್ಮನ್ನೆಲ್ಲ ಮಾಡ್ತು ಅನ್ನೋದಿದೆಯಲ್ಲ, ಅದು ಖುಷಿ ಕೊಟ್ಟಂಥ ಸನ್ನಿವೇಶಗಳು ತುಂಬ ಇಷ್ಟ ಆಯಿತು. ದ ಓವರ್ ಆಲ್ ಥಿಂಗ್ ಟ್ರಿಗರ್ಡ್ ಸಮ್ ಎಮೋಷನ್ಸ್ ಅಲ್ಲ, ದಟ್ ಎಮೋಷನ್ಸ್ ವಿಲ್ ಆಲ್ವೇಸ್ ವಿಲ್ ಬಿ ದಿ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಎಪಿಸೋಡ್. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಬಟ್ ಸರ್, ರಚ್ಚು ನೋಡ್ಕೊಂಡು ಒಂದ್ಸಲಿ ಬುಲ್ ಬುಲ್ ಮಾತಾಡಕ್ಕಿಲ್ವಾ ಅಂತ ಪ್ಲೀಸ್ ಸರ್. ಏಯ್ ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಇನ್ನೊಂದ್ಸರಿ ನಮ್ಮ ರಚ್ಚುಗೆ ಹಾಗೆ ನಮ್ಮ ಡಿ ಬಾಸ್ಗೆಲ್ಲ ಬಲಿಜಾದ ಚಪ್ಪಾಳೆ. ರಣಧೀರ ಚಿತ್ರದ ಕ್ರೇಜಿ ಲವ್ ಸ್ಟೋರಿನ ವೇದಿಕೆ ಮೇಲೆ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಪ್ರವೀಣ್ ಜೈನ್ ಅಂಡ್ ಮೆಂಟರ್ ಸ್ವೀಟಿ ಸುಕೃತಣ್ಣ. ಅಮ್ಮ, ನಿನ್ನ ಹತ್ರ ಇವತ್ತು ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ಇಷ್ಟು ಧೈರ್ಯವಾಗಿ ನಿನ್ನ ಮುಂದೆ ನಿಂತ್ಕೊಂಡು ಯಾಕೆ ಮಾತಾಡ್ತಿದ್ದೀನಿ ಗೊತ್ತಾ? ನಿನ್ನ ಹತ್ರ ವರ ಕೇಳೋದಕ್ಕಲ್ಲ, ನಿನ್ನನ್ನು ಹೊಗಳೋದಕ್ಕೆ, ನಿನ್ನ ಮಹಿಮೆನ ವರ್ಣಿಸೋಕ್ಕೆ. ನೀನು ತುಂಬ ಬುದ್ಧಿವಂತ ತಾಯಿ. ನಮ್ಮ ಹತ್ರನೇ ಪ್ರಶ್ನೆ ಕೇಳಿಸ್ತೀಯಾ, ನಮ್ಮ ಹತ್ರನೇ ಉತ್ತರ ಹೇಳಿಸ್ತೀಯಾ, ನಮ್ಮ ಹತ್ರನೇ ತಪ್ಪು ಮಾಡಿಸ್ತೀಯಾ, ನಮ್ಮ ಹತ್ರನೇ ಅದಕ್ಕೆ ಪಶ್ಚಾತ್ತಾಪನೂ ಮಾಡಿಸ್ತೀಯಾ. ನನ್ನ ಜೀವನದಲ್ಲಿ ಡಬಲ್ ಗೇಮ್ ಮಾಡ್ತಾ ಇದೀಯಾ. ಯಾರು ನಿನಗೆ ದೇವರು ಅಂತ ಹೆಸರು ಕೊಟ್ಟಿದ್ದು? ಬದಲಾಯಿಸ್ತೀನಿ, ನಾನು ಅದನ್ನು ಬದಲಾಯಿಸ್ತೀನಿ. ತಂದೆ ತಾಯಿ ಹೊಟ್ಟೆಯಲ್ಲಿ ಜನ್ಮ ಕೊಟ್ಟೆ, ಅವ್ರನ್ನ ಉಳಿಸೋಕೆ ಶಕ್ತಿ ಕೊಡದೆ ಬೀದಿಲಿ ಬಿಟ್ಟೆ. ಕೊಲೆಗಾರನ ಕೈಯಲ್ಲಿ ಊಟ ಹಾಕಿಸ್ದೆ, ಅವನ್ನ ಕಾಪಾಡಕ್ ಹೋದ್ರೆ ಪ್ರೀತಿನ ತಂದು ಅಡ್ಡ ಇಟ್ಟೆ. ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು ನೀನಲ್ಲ, ನಾನು. ನನಗೆ ನಾನೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ನನಗೆ ಯಾಕೆ ಈ ಪರೀಕ್ಷೆ? ನನಗೆ ಯಾಕೆ ಈ ಪರೀಕ್ಷೆ? ಮುರಳಿ, ನೋ, ನಾನು ಮುರಳಿ ಅಲ್ಲ, ರಣಧೀರ.
ನಿನಗೆ ನೀನು ರಣಧೀರನೇ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗೆ ನಿನ್ನ ಮುರಳಿ. ಇಲ್ಲ, ನಾನು ಮುರಳಿ ಅಲ್ಲ. ನೀನು ಅನ್ಕೊಂಡಿರೋ ಹಾಗೆ ನಾನು ಯಾವ ಪೊಲೀಸ್ ಆಫೀಸರು ಅಲ್ಲ. ಇಡೀ ಸರ್ಕಾರ ಹುಡುಕ್ತಾ ಇರೋ ಒಬ್ಬ ಕ್ರೂರ ವ್ಯಕ್ತಿ. ಭಾಷಾ ವಿರುದ್ಧ ಸಾಕ್ಷಿ ಹೇಳ್ಕೊಡ್ದು ಅಂತ ನಿನ್ನ ತಂದೆನ ಎದುರಿಸಿ ನಿನ್ನನ್ನು ನನ್ನ ಜೊತೆ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿರೋ ಕ್ರಿಮಿನಲ್, ನಿನ್ನ ಪ್ರೇಮಿಯಾಗಿ ನಟಿಸ್ತಿರೋ ಶತ್ರು. ಅರ್ಥ ಆಯ್ತಾ? ಅರ್ಥ ಆಯ್ತು. ನಿನ್ನ ಹೃದಯದಲ್ಲಿರೋ ಸತ್ಯನೂ ಅರ್ಥ ಆಯ್ತು. ನನ್ನ ಹಣೆ ಬರದಲ್ಲಿ ಏನು ಬರ್ದಿದೆ ಅನ್ನೋದು ಅರ್ಥ ಆಯ್ತು. ಆದ್ರೆ ನನಗೆ ಒಂದೇ ಒಂದು ಅರ್ಥ ಆಗಿಲ್ಲ. ಏನದು? ನನ್ನ ಪ್ರೀತಿ ಮಾಡಿದ್ದು ನಟನೆನಾ? ಹಾ, ಅದು ಬರೀ ನಟನೆ. ನಿನ್ನ ನಂಬಿಸೋದಕ್ಕೆ ಆಡಿದ ನಾಟಕ. ಅದು ನೀನ್ ಆಡಿದ ನಾಟಕ ಅಲ್ಲ, ನಮ್ಮಿಬ್ರನ್ನ ಸೇರ್ಸೋದಕ್ಕೆ ಆ ದೇವ್ರ ಆಡಿದ ನಾಟಕ. ಅದಕ್ಕೆ ಈ ನಾಟಕಕ್ಕೆ ಇವತ್ತು ಕೊನೆ ಪರದೆ ಎಳಿತಾ ಇದ್ದೀನಿ. ನಾಳೆ ಒಂದೇ ಒಂದಿನ ನಿನ್ನ ತಂದೆಗೆ ಬಾಕಿ ಇರೋದು. ನನ್ನ ಮಾತು ಮೀರಿ ಏನಾದರೂ ಕೋರ್ಟಿಗೆ ಹೋಗಿ ಸಾಕ್ಷಿ ಹೇಳಿದ್ರೆ ನಿನ್ನ ಹೆಣ ಅವ್ರ ಮನೆಗೆ ಕಳಿಸ್ತೀನಿ ಅಂತ ವಾರ್ನಿಂಗ್ ಮಾಡಿದ್ದೀನಿ. ಮುರಳಿ, ನೀನ್ ಇಷ್ಟೊಂದು ಕೆಟ್ಟವನ? ಹಾ, ಕೆಟ್ಟವನ್ ಕಣೆ. ನನ್ನಂತವನು ವಿಷಯ ಕೆಟ್ಟ ಮೇಲೇನೆ ಗೊತ್ತಾಗೋದು ನಾನು ಕೆಟ್ಟವನು ಅಂತ. ಹಾಗಾದ್ರೆ ನಿನ್ನಂತವನ್ ಜೊತೆ ಇದ್ರು ನನ್ನ ಹೆಂಡ್ತನ ಯಾಕೆ ಕೆಟ್ಟಿಲ್ಲ? ಹೇಳು ಮುರಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನನ್ನ ಪ್ರಶ್ನೆಗೆ ಉತ್ತರ ಕೊಡು ಮುರಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಈ ರಾಧ ಇನ್ನು ಯಾಕೆ ಪವಿತ್ರವಾಗಿದ್ದಾಳೆ ಅಂದ್ರೆ ಈ ಮುರಳಿ ಅವಳ ಪ್ರೀತಿ ಮಾಡ್ತಿರೋದಕ್ಕೆ. ರಾಧಾ? ಹೌದು ಮುರಳಿ, ನೀನ್ ಪ್ರೀತಿ ಮಾಡ್ತಿರೋದಕ್ಕೆ, ನಿನ್ನನ್ನು ಕಾಪಾಡೋದಕ್ಕೆ ಈ ತಾಯಿನೇ ಸಾಕ್ಷಿ. ರಾಧಾ? ಮುರಳಿ, ರಾಧಾ? ಲೋಕದ ಎದುರಿಗೆ ನೀನು ಅಪರಾಧಿನೇ ಇರ್ಬೋದು, ಆದ್ರೆ ನನ್ನ ಪಾಲ್ಗೆ ನಿನ್ನ ದೇವ್ರು ಮುರಳಿ. ರಾಧಾ? ನನ್ನ ಪಾಲ್ಗೆ ನಿನ್ನ ದೇವ್ರು. ಈ ದೇವ್ರ ನಿಜವಾದ ರೂಪನ ನಾನು ಪ್ರಪಂಚಕ್ಕೆ ತೋರಿಸ್ಲೇಬೇಕು. ಅದಕ್ಕೆ ನೀನು ಕಾನೂನಿಗೆ ಸರೆಂಡರ್ ಆಗಬೇಕು. ಎಲ್ಲ ಪ್ರೇಮಿಗಳ ಕಥೆಗಳಲ್ಲೂ ಬೇರೆಯವ್ರ ಶಿಕ್ಷೆ ವಿಧಿಸ್ತಾರೆ, ಆದರೆ ನನ್ನ ಕಥೆಯಲ್ಲಿ ನನ್ನ ಪ್ರೀತಿನೇ ಶಿಕ್ಷೆ ಕೊಡ್ತಾ ಇದೆ. ಸರೆಂಡರ್ ಆಗ್ತೀನಿ ರಾಧಾ. ನಾನು ಸರೆಂಡರ್ ಆಗ್ತಿರೋದು ನಿನ್ನ ಪ್ರೀತಿಗೆ. ಈ ಪ್ರೀತಿಗೆ ದೇಶವ ಕರಗಿಸೋ ಕಾರುಣ್ಯವಿದೆ, ದಾನವರನ್ನು ಮಾನವರಾಗಿಸೋ ಚೈತನ್ಯವಿದೆ. ರಾಧಾ, ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಈ ಜಗಕ್ಕೆ ಹೆದರಬಾರ್ದು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. Amazing! ವೇದದ ಸಾರವೇ ಕೇಳಿದು.
ಲವ್ ರೀಕ್ರಿಯೇಷನ್ ಈ ಒಂದು ಸುತ್ತಿನ ಒಂದು ಸಾರ್ಥಕವಾದ ಕ್ಷಣ ಅಂತ ಹೇಳ್ಬೋದು. ಯಾಕೆಂದ್ರೆ ಎಂತ ಅದ್ಭುತವಾದ ಸಿನಿಮಾ ರಣಧೀರ. 37 ವರ್ಷ ಆದ್ರೂ ಇವತ್ತಿಗೂ ಅದೇ ಚಾರ್ಮು, ಅದೇ ಮೈ ಜುಮ್ಮನತ್ತೆ, ಅದೇ ರೋಮಾಂಚನ. ರಣಧೀರ ಸಿನಿಮಾಗೆ ಬರಲಿ ಚಪ್ಪಾಳೆ. ಸರ್ ಹೇಗಾಯ್ತು ಸರ್ ಈ ರಣಧೀರ? ಎಲ್ಲ ಅದಾಗದೇ ಆಗೋಗುತ್ತೆ ಕಣ. ಟೈಮ್ ಚೆನ್ನಾಗಿದ್ದಾಗ ಎಲ್ಲ ಆಗೋಗುತ್ತೆ. ಅದು ಪ್ರೇಮ್ ಲೋಕ ಆದಮೇಲೆ ರಣಧೀರ ಶುರು ಆಗಿದ್ದು. ಪ್ರವೀಣ್ ಸರ್, ನೀವು ನೋಡಿದ ತಕ್ಷಣ ನನಗೆ ನೀವು ನಂತರನೇ ಕಾಣ್ತೀರಿ. ಅವತ್ತಿಷ್ಟೇ ಸಣ್ಣ ಇದ್ದೆ ನಾನು. ಎಷ್ಟು ವಯಸ್ಸು ನಿಮ್ಗೆ ಇವಾಗ? 25 ಇಯರ್ಸ್. ಅವಾಗ ನನಗೆ ಒಂದು ಸೀನ್ ಇಲ್ಲ 4 ಸೀನ್ ತೆಗೆದುಬಿಡ್ತಾರೆ ಒಂದು ಸಿನಿಮಾಗಳಲ್ಲಿ. ಬಟ್ ನಾನು ಅವತ್ತಿಂದಾನೇ ಇಂಥ ಸೀನ್ಗಳು ಬಂದಾಗ ಇದಕ್ಕೆ ಲೆಕ್ಕ ಆಗ್ತಿರ್ಲಿಲ್ಲ. ಶುರು ಮಾಡ್ತಿದ್ದೆ ಅಷ್ಟೇ, ಅದು ಯಾವಾಗ ಮುಗೀತೋ ಮುಗಿಬೇಕು ಆ ಥರ. ಅವತ್ತಿಗೆ ಇದು 4 ದಿವಸ ಸೆಟ್ ಹಾಕಿ ಮಾಡಿದ್ದಂಥ ಸೀನ್ ಇದು. ಕೊನೆ ಕುದುರೆಮುಖಲ್ಲಿ ಶೂಟಿಂಗ್ ಮುಗಿಸ್ಬಿಟ್ಟು ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಬಂದು ಈ ಥರ ನಾಳೆ ಚೆನ್ನೈಗೆ ಹೋಗ್ತಾ ಇದ್ದೀನಿ, ಫೈನಲ್ ಪಿಕ್ಚರ್ ರೆಡಿ ಮಾಡ್ತೀನಿ ಅಂದರೆ ಆಯಿತು ಅಂದರು. ಪಿಕ್ಚರ್ ಮುಗಿದೋಯ್ತು. ಸೊ ಅವಾಗ ಕರೆದು ಪಕ್ಕದಲ್ಲಿ ಕೂರಿಸ್ಕೋತಾರೆ. ಕೂರಿಸ್ಕೊಂಡು ಒಂದು ಮಾತು ಹೇಳ್ತಾರೆ, ಇನ್ನು ಎಷ್ಟು ಖರ್ಚು ಮಾಡಿದ್ಯಾ ಗೊತ್ತಾ ಪಿಕ್ಚರ್ಗೆ ಅಂತ ಕೇಳ್ತಾರೆ. ಗೊತ್ತಿಲ್ಲ ಅಂತ. ಪ್ರೇಮ್ ಲೋಕ ಬಂದು 1 ಕೋಟಿ ಖರ್ಚು ಮಾಡಿದೆ. ಬಟ್ ಅದು 2 ಭಾಷೆ ಸಿನಿಮಾ. ಅದು ಹೆಂಗೋ ನಾವು ಗೆದ್ಬಿಟ್ವಿ ನಾವು. ಇದು ರೀಮೇಕ್. ಇದು 25 ವಾರ ಆಲ್ರೆಡಿ ಒಂದು ಹಿಂದಿ ಸಿನಿಮಾ 25 ವಾರ ಸಂತೋಷ್ ಥಿಯೇಟ್ರಲ್ಲಿ ಓಡ್ತಾ ಇದೆ. ಈಗಲೂ ಓಡ್ತಾ ಇದೆ ಸಿನಿಮಾ. ಈ ಸಿನಿಮಾಗೆ ನೀನು 1.25 ಕೋಟಿ ಖರ್ಚು ಮಾಡಿದ್ಯಾ, ಅದು ಬರೀ ಕನ್ನಡ. 1.25 ಕೋಟಿ ಅವತ್ತಿಗೆ. ಎಲ್ಲಿ ನಮ್ಗೆ ದುಡ್ಡು ಬರಲ್ಲ ಈ ಸಿನಿಮಾಗೆ. ನನಗೆ ತಲೆಗೂ ಹೋಗಲ್ಲ. ಆ ಸಿನಿಮಾ ಮೇಲೆ ಇರೋ ನಂಬಿಕೆ ಇದೆಯಲ್ಲ, ಅದು ಯಾವತ್ತೂ ನನ್ನ ಬಿಟ್ಕೊಟ್ಟಿಲ್ಲ. ಅದು ಮಡ್ರಾಸ್ಗೆ ಹೋಗಿ ಡಬಲ್ ಪಾಸಿಟಿವ್ ರೆಡಿ ಆಗೋಯ್ತು. ರೆಡಿ ಆದಮೇಲೆ 2.5 ಗಂಟೆ ಪಿಕ್ಚರು ಫಾದರ್ನ ಕರ್ಸಿದ್ವಿ. ಡಬಲ್ ಪಾಸಿಟಿವ್ ಅಂದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟು, ಕೆಲವು ಕಲರ್ ಪೋರ್ಷನ್ಸ್ ಇರುತ್ತೆ, ಮ್ಯೂಸಿಕ್ ಇರಲ್ಲ. ಸೊ ಬಂದು ಫುಲ್ ಪಿಕ್ಚರ್ ನೋಡ್ತಾರೆ ಫಸ್ಟು ಎಲ್ಲರೂ ಕಂಪ್ಲೀಟ್. ಅಂದರೆ ಒಂದು ಇಂಪಾರ್ಟೆಂಟ್ ಪರ್ಸನ್ಸ್, ಮ್ಯೂಸಿಕ್ ಡೈರೆಕ್ಟ್ರು, ನಾನು, ಹಂಸಲೇಖ ಎಲ್ಲ ಕೂತ್ಕೊಂಡು ನೋಡ್ತೀವಿ. ಫಾದರ್ಗೆ ಸಿನಿಮಾ ಹಿಡಿಸೋದಿಲ್ಲ. ಓಕೆ. ಈಗ ನಮ್ಮ ಅಪ್ಪನಿಗೇನು ಅಂದರೆ, ಈ ನನ್ನ ಮಗ ಇಡೀ ಸಿನಿಮಾನ ತುಂಬ ಪ್ರೀತಿಸಿ ಸಿನಿಮಾ ಮಾಡಿದ್ದಾನೆ. ಇವನು 6-7 ತಿಂಗಳು ಡೇ ಆ್ಯಂಡ್ ನೈಟ್ ಒದ್ದಾಡಿದ್ದಾನೆ. ಇವನು ಹೆಂಗೆ ಹೇಳೋದು ಚೆನ್ನಾಗಿಲ್ಲ ಅಂತ ಅನ್ನೋದು ಒಂದು ಪ್ರಶ್ನೆ ಕಾಡಿದೆ ಅವ್ರಿಗೆ. ಸೊ ಅಲ್ಲಿ ಒಂದು ಕಾಂಪೌಂಡ್ ವಾಲಲ್ಲಿ ಈಸಾಗಿ ನಡ್ಕೊಂಡು ಓಡಾಡ್ತಾರೆ. ವಾಮ್ಮ ರವಿ ಬಾ ಅಂತ ಹಿಂಗೆ ಹಾಕೋತಾರೆ ಕೈನ. ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಹೇಳಿದ್ದು ಒಂದೇ, ಇದು ಪ್ರೇಮ್ ಲೋಕ ಮಾರಿ ಇಲ್ಲೇ ಇವಾಗ ತಾನು ಇಟ್ಕೊಟ್ಟಿದ್ದೆ, ಒಂದು ದೊಡ್ಡ ಸೂಪರ್ ಇಟ್ಕೊಟ್ಟಿದ್ದೆ ಪ್ರೇಮ್ ಲೋಕ ಅಂತ. ಸೊ ಅಲ್ಲಿಂದ ಜನ ಥಿಯೇಟ್ರಿಗೆ ಬರೋರಿಗೆ ಇದು ಅದೇ ಸಿನಿಮಾ ಮನ್ಸಲ್ಲಿ ಇಟ್ಕೊಂಡು ಒಳಗೆ ಬರ್ತಾರೆ. ಸೊ ಅದು ಅನ್ಸಲ್ಲ ಈ ಸಿನಿಮಾ ನೋಡಿದಾಗ ನಮಗೆ ಅನ್ನೋ ಥರ ಸಜೆಷನ್ ಮಾಡಿ ಹೊರಟು ಬಿಡ್ತಾರೆ. ಹಂಸಲೇಖಾಗಿ ಇನ್ನೂ ಬಿಗಿನಿಂಗ್ ಸ್ಟೇಜ್ ಅಲ್ವಾ, ಅವರು ಗಾಬರಿ ಆಗ್ಬಿಡ್ತಾರೆ. ಏನು ಸರ್ ಅಪ್ಪ ಹಿಂಗೆ ಅಂದ್ಬಿಟ್ರು, ಬನ್ನಿ ನಾ ಹೋಗಿ ನೈಟ್ ಎಡಿಟ್ ಮಾಡೋಣ, ಸಿನಿಮಾನ ಸರಿ ಮಾಡೋಣ ಅಂತಾರೆ. ಇಲ್ಲ ಅಪ್ಪ ಅವ್ರು ಏನು ಹೇಳಿದ್ರು ಅಂದರೆ, ಚೆನ್ನಾಗಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಮಾತವರು, ಪ್ರೇಮ ಲೋಕ ಥರ ಇಲ್ಲ ಅಂತ ಹೇಳಿದ್ರು. ಇದನ್ನು ನಾವ್ಯಾಕೆ ಫಸ್ಟೇ ಜನಕ್ಕೆ ಹೇಳ್ಬಿಡ್ಬಾರ್ದು ಅಂತೇಳಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಶೂಟಿಂಗ್ ಇಡ್ತೀನಿ ನಾನು. ನೆಕ್ಸ್ಟ್ ಡೇ ಬೆಳಿಗ್ಗೆ ಶೂಟಿಂಗಲ್ಲಿ ಇದು ಪ್ರೇಮ ಲೋಕ ಅಲ್ಲ, ಇದು ರಣಧೀರ, ಇದರಲ್ಲಿ 11 ಹಾಡಿಲ್ಲ, ಇದರಲ್ಲಿ 6 ಹಾಡು ಅಂತ ನಾವೇ ಕಮಿಟ್ ಆಗ್ತೀವಿ. ಕ್ಲಾರಿಫೈ ಮಕ್ಕಳನ್ನ ಕರೆಸಿ ಮಕ್ಕಳ ಥ್ರೂ ಸೀನ್ ಮಾಡಿ ಕಮಿಟ್ ಮಾಡ್ತೀವಿ. ಆ ಟೈಮಲ್ಲಿ ಹಂಸಲೇಖ ನಾವು ಡಿಸ್ಕಷನ್ ಮಾಡ್ತಾ, ಹಂಸಲೇಖ ಏನು ಮಾಡ್ತಾರೆ ಅಂದರೆ, ಇದನ್ನ ಯಾಕೆ ಒಂದು ಹಾಡ್ ಮೂಲಕ ಹೇಳ್ಬಾರ್ದು ಅಂತೇಳಿ ಅವಾಗ ಒಂದು ಈ ಪ್ರೀತಿಯದ ಹಾಡಿದೆಲ್ಲ ಅದು ರೆಡಿ ಆಗುತ್ತೆ. ಈ ಹಾಡನ್ನ ಇಡೀ ಸಿನಿಮಾದಲ್ಲಿ ಒಂದು 10 ಸರಿ 15 ಸರಿ ಕೂರಿಸ್ತೀವಿ. ಹೌದು, ಅಂದ್ರೆ ಲವ್ನ ಜಸ್ಟಿಫೈ ಮಾಡ್ತಾ ಹೋಗ್ತೀವಿ ನಾವು ಇಡೀ ಸಿನಿಮಾ ಕೊನೆಯವರೆಗೂ ಕರ್ಕೊಂಡು ಹೋಗ್ತೀವಿ. ಸೊ ಫಾದರ್ ಏನ್ ಮಿಸ್ ಆಯ್ತು ಅಂತ ಸಿನಿಮಾದಲ್ಲಿ ಹೇಳಿದ್ರು, ಮ್ಯೂಸಿಕ್ ಮಿಸ್ ಆಯ್ತು ಅಂತ ಹೇಳಿದ್ರು. ಆ ಮ್ಯೂಸಿಕ್ ಇನ್ನೂ ಜಾಸ್ತಿ ತುಂಬಿಕೊಳ್ಳುತ್ತೆ ಇವಾಗ. ಅಂದ್ರೆ ನಾವು ತಪ್ಪಂತ ಬೈದ್ ಬಿಡ್ತೀವಿ. ಇವತ್ತು ಚೆನ್ನಾಗಿ ಮಾಡಿಲ್ಲ ಅಂತ ಬೈದ್ ಬಿಡ್ತೀವಿ. ಇದು ನಮ್ಮ ವರ್ಷನ್ಸ್. ಅಂದ್ರೆ ಅವರು ಮಗನಿಗೆ ನೋಯಿಸ್ಬಾರ್ದು, ಬಟ್ ಇರೋದನ್ನ ಹೇಳಬೇಕು. ಸೊ ಅದಕ್ಕೊಂದು ಕ್ಷಣ ಅಷ್ಟು ಸಮಯ ತಗೊಂಡು ಆ ಒಂದು ಒಳ್ಳೆ ರೀತಿ ಹೇಳಿದ್ರಿಂದ ಈ ರಣಧೀರ ಆಯ್ತು. ಇದು ಎಲ್ಲ ದಾಖಲೆನ ಮುರಿದಿದ್ದಂಥ ಸಿನಿಮಾ ಇದು. ಅವತ್ತಿಗೆ ಹತ್ರ ಇದು ಹುಬ್ಳಿಯಲ್ಲಿ 2 ವರ್ಷ ಹೊಡಿದಂಥ ಸಿನಿಮಾ. 2 ವರ್ಷ ಚೆನ್ನಾಗಿ ಮಾಡಿದೆ. ಪ್ರವೀಣ್ ಚೆನ್ನಾಗಿ ಮಾಡಿದ್ರು, ಹೇಳು ಚೆನ್ನಾಗಿ ಮಾಡಲು. ಥ್ಯಾಂಕ್ ಯು ಸರ್. ಆಕ್ಚುಲಿ ಇವಾಗ ನಿಜವಾಗ್ಲೂ ನಮ್ಮ OG ರಣಧೀರ ಇಲ್ಲೇ ಇದ್ದಾರೆ, ಇಲ್ಲಿ ನಮ್ಮ ಪ್ರವೀಣ್ ಕೂಡ ಇದ್ದಾನೆ. ಯಾಕೆ ಇಬ್ರದ್ದು ಒಂದು ವಾಕ್ ನೋಡಿ ಒಂದು ಡೈಲಾಗ್ ಒಟ್ಟಿಗೆ ಬರಬಾರ್ದು ಸರ್? ವರ್ಷ ಆದ್ಮೇಲೆ ಮತ್ತೆ ಭರ್ಜರಿ ಬ್ಯಾಚಲರ್ಸ್ ಅಲ್ಲಿ ಅದೇ ರಣಧೀರ, ಅದೇ ಫ್ಲೂಟು, ಅದೇ ಮ್ಯೂಸಿಕ್, ಒಳ್ಳೆ ಚಪ್ಪಾಳೆ. ಆಕ್ಚುಲಿ ಸರ್, ಈಗ ಅದೇ ಕಾಲದಿಂದ ಇನ್ನೊಬ್ರು ನಿಮ್ಗೆ ಸರ್ಪ್ರೈಸ್ ವಿಡಿಯೋ ಮಾಡಿದಾರೆ ಸರ್, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಸರ್. ಹಾಯ್ ಎಲ್ಲರಿಗೆ ನಮಸ್ಕಾರ, ಚೆನ್ನಾಗಿದ್ದೀರಾ?
Unbelievable 37 years of Ranadira. I don't know, there are so many memories attached with Ranadira, and unbelievable the 37 years, how time flies. My fans in Karnataka remember Ranadira, remember me, remember that I was introduced by the crazy star who remains the craziest as ever, the most loveliest, the most amazingly superlatively talented Ravi sir, and I still continue to call him sir. I still continue to be possessive about him. You know, people who have worked with us in Ranadira, my producer, Veera Swami uncle, his blessings will always be with us. Lekha sir, who has given, I think, one of the best music of his career. Every song is still so fresh in everyone's mind. ನನ್ನ favorite song andre ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು. I'm waiting to do a very good Kannada film again, and I just hope, Ravi sir, you must make a film for us. As simple that I miss you, I haven't seen you for long, so I miss you sir. Extra love for you. ಇವತ್ತಿಗೂ ಅಷ್ಟೇ ಫ್ರೆಶ್ ಆಗಿ ಕಾಣುತ್ತಲ್ಲ ಸರ್ ಪ್ರೀತಿ. 37 ವರ್ಷದ ಕಣ, ಅದಕ್ಕೆ ಅದೇ ಸರ್, ಮೊನ್ನೆದಲ್ಲ. ನಿಜಾನು ಸರ್. ಸೊ ರಚು, ಏನ್ ಹೇಳ್ತೀರಿ ಈ ಸಿನಿಮಾ ಮಾಂತ್ರಿಕನ್ ಬಗ್ಗೆ? ನಾನು ಅವಾಗಲೇ ಹೇಳ್ದಂಗೆ ಈ ಇಮಿಟೇಷನ್ ನ ಇನ್ ಯಾರು ಅದನ್ನ ಕಾಪಿ ಮಾಡೋದಕ್ಕೆ ಅಸಾಧ್ಯ. ಇಟ್ಸ್ ಇಂಪಾಸಿಬಲ್. ಇದು ನನ್ನ ಚಾಲೆಂಜ್. ಇದು ಈ ಸ್ಕಿಟ್ ಇಟ್ ವಾಸ್ ಅಬ್ಸಲ್ಯೂಟ್ಲಿ 100% ಡೆಡಿಕೇಟೆಡ್ ಟು ಹಿಮ್ ಅಂಡ್ ಟು ದ ಟೀಮ್ ಆಫ್ ರಣಧೀರ. ಅಂಡ್ ಈ ಒಂದು ಸ್ಕಿಟ್ ಅಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ಸಲ್ಯೂಟ್. ಅಂಡ್ ಶಿ ವಾಸ್ ಕ್ಯೂಟ್ ಆಗಿ ಮುದ್ದಾಗಿ ಆ ಒಂದು ಇಮೋಷನ್ಸ್ ನೀಟಾಗಿ 100% ಫುಲ್ಫಿಲ್ ಮಾಡಿದ್ದಾರೆ. ನೀವೇ ನಿಜವಾಗ್ಲೂ ರವಿ ಸರ್ ಇನ್ನೊಂದ್ಸಲಿ ಜೋರಾಗಿ ಬಲೆ ಚಪ್ಪಾಳೆ. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ರಚು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ನ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ನಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿರುತ್ತೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಹುಚ್ಚ ಚಿತ್ರದ ಕಿಚ್ಚಿನ ಲವ್ ಸ್ಟೋರಿಯನ್ನು ತೋರಿಸೋದಕ್ಕೆ ಬರ್ತಾರೆ ಸೈಲೆಂಟ್ ಸುನಿಲ್ ಅಂಡ್ ಅಮೃತಾ ಆನ್ ಸ್ಟೇಜ್. ಇಲ್ಬಾ ಇಲ್ಬಾ. ಫಸ್ಟ್ ಇಯರಾ? ಸೀನಿಯರ್ಸ್ಗೆ ವಿಶ್ ಮಾಡಿ ಹೋಗ್ಬೇಕಂತ ಗೊತ್ತಿಲ್ಲ? ವಿಶ್ ಮಾಡು. ಗುಡ್ ಮಾರ್ನಿಂಗ್. ಒಳ್ಳೆ ಪೊಲೀಸ್ ಥರ ವಿಶ್ ಮಾಡು. ಗುಡ್ ಮಾರ್ನಿಂಗ್ ಸರ್. ನೋಡು, ದಿನ ಇದೇ ಥರ ವಿಶ್ ಮಾಡಿ ಹೋಗ್ಬೇಕು. ಏನೋ? ಸರಿ ಸರ್. ಬುಕ್ ಕೊಡು. ಏನಿದೆ? ನವಿಲ್ಗರಿ. ಅದು ಗೊತ್ತು. ಯಾಕೆ ಇಟ್ಟಿದೀಯಾ? ಅದು ಮರಿ ಹಾಕುತ್ತೆ, ಅದಕ್ಕೆ. ಇದೇನು ಮೊಟ್ಟೆ ಹಾಕತ್ತಾ? ಇಲ್ಲ, ಅದು ಪುಸ್ತಕದಲ್ಲಿ ಇಟ್ಕೊಂಡಿದ್ರೆ ವಿದ್ಯೆ ತಲೆಗೆ ಹತ್ತುತ್ತೆ. ಪುಸ್ತಕ? ಬಾಕ್ಸ್ ಕೊಡು. ಮೊಟ್ಟೆ ಗಿಟ್ಟ ಏನೂ ಇಲ್ವಾ? ಅಯ್ಯೋ ಶಾಂತಂ ಪಾಪ ಇಲ್ಲ. ಅಯ್ಯೋ ತಗೊಳ್ಳಿ. ಇಲ್ವಾ? ಏನ್ ಹೆಸರು? ಅಭಿಷ್ಟೇ ಶೋಭಿತ ಪ್ರಸನ್ನಾಕ್ಷಿ. ಅಭಿಷ್ಟೇ ಶೋಭಿತ ಪ್ರಸನ್ನಾಕ್ಷಿ ಹಂಗಂದ್ರೆ? ನನ್ನ ಹೆಸರು. ಅದ್ರ ಅರ್ಥ ಏನು? ಗೊತ್ತಿಲ್ಲ. ಯಾರಿಟ್ಟಿದ್ದ ಹೆಸರು? ನಮ್ಮಮ್ಮ. ನಾಳೆ ಬರುವಾಗ
ನಿಮ್ಮಮ್ಮನ ಹತ್ರ ಅರ್ಥ ಕೇಳ್ಕೊಂಡು ಬಾ. ಹಾಂ, ನಮ್ಮಮ್ಮ ಇಲ್ಲ. ಓ, ಮದರ್ ಇಂಡಿಯಾ ಗಾನ್. ನಿಮ್ಮಪ್ಪ ಇದಾನ ಅಥವಾ ಅವನು? ಇದ್ದಾರೆ. ಸರಿ, ಹೋಗಿ. ನಿಜವಾದ ಬಾಬಾಗಿರ್ಬೇಕು. ಅಬ್ಬಬ್ಬ. ಹಾಯ್. ಹಾಯ್. ಟಿಫಿನ್ ಮಾಡಿದ್ರಾ? ಅದೇನಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ, ಕಿಚ್ಚ ನಿನಗೇನೋ ಆಗಿದೆನೋ ಅಂತೇಳಿ. ಬಟ್ ನನಗೆ ಅದೇನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ. ಬಟ್ ಆ ಭಯದಲ್ಲೂ ಒಂದು ಖುಷಿ ಇದೆ. ಅದನ್ನೇ ಕೂತ್ಕೊಂಡು ಮಾತಾಡೋಣ ಅಂತ. ಅಮ್ಮು ನಿನಗೆ ನಾನು ಓಕೆ, ನನಗೂ ನೀನು ಓಕೆ, ಆದರೂ ಮುಚ್ಚಿಡ್ತಿದ್ಯಾ ಯಾಕೆ? ಹಾಂ, ನೋಡು ಅಮ್ಮು, ನಿನ್ನ ಜೊತೆ ನಾನು ಡಿಬೇಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನೋಡು ಇಲ್ಲೋಡು, ನಿನ್ನ ಜೊತೆ ಇರಬೇಕಂತ ಇಷ್ಟಪಡ್ತೀನಿ, ನಿನ್ನ ಜೊತೆ ಕಾಲ ಕಳಿಬೇಕಂತ ಇಷ್ಟಪಡ್ತೀನಿ, ನಿನ್ನೇ ನೋಡ್ತಾ ಇರಬೇಕಂತ ಇಷ್ಟಪಡ್ತೀನಿ. ಇಲ್ಲೋಡು ಅಮ್ಮು, ಓಕೆನಾ? 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 ಆಯ್ತು ಬಾಣದು ಮುಗೀತಾ? ಬಲೆ ಗುಡ್. ಥ್ಯಾಂಕ್ ಯು. ಸುನೀಲಾ ಫೈನಲಿ ಮುಗಿಸ್ಬಿಟ್ಟೆ. ಎದಿ ತಡ್ಕೊತಾರೆ. ನಾನು ಹಿಂದೆ ಓಡೋಗಿದ್ ನೋಡಿ, ಸಿನಿಮಾಲಿ ಇಲ್ವಲ್ಲ ಅಂತ ಅನ್ಕೊಂತಿದ್ದೆ. ಅದು ಮುಗಿಸಿದ ಖುಷಿ. ಎಲ್ಲಿ ಮುಗಿಸ್ತೀನಿ ಇಲ್ವಾ ಅಂತ ನನಗೆ ಫುಲ್ಲು ಎಷ್ಟು ಖುಷಿ ಆಗ್ತಾ ಇದೆ. ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ, ಬಟ್ ನನಗಂತೂ ಹೆವಿ ಖುಷಿ ಆಗ್ತಿದೆ ಅಲ್ಲ. ಅಂದ್ರೆ ಅವ್ನು ಚೆನ್ನಾಗಿ ಹೇಳ್ದ, ಯಾರು ಏನು ಹೇಳಿದ್ರು ಪರವಾಗಿಲ್ಲ, ಅವನು ಖುಷಿ ಆಗೋಯ್ತು. ನಾವೇನು ಹೇಳೋದಿಲ್ಲ, ಗುಡ್ ನೈಟ್ ಹೇಳ್ತೀವಿ. ಅದಾದ್ರೂ ಆನ್ ಅ ಸೀರಿಯಸ್ ನೋಟ್, ಎಂತ ಸುನೀಲ ಒಬ್ಬ ಇದ್ದ ಅಂತ ಜಗತ್ತಿಗೆ ಪರಿಚಯನೇ ಇರಲಿಲ್ಲ. ಇದನ್ನ ಪರಿಚಯಿಸಿದ್ದು ಭರ್ಜರಿ ಬ್ಯಾಚಲರ್. ಏನ್ ಅವಾಜು, ಏನ್ ಆಟಿಟ್ಯೂಡು, ಆ ದಮ್ ಹೊಡಿಯೋದು ಏನ್ ರಿಯಲ್ ಆಗಿ ಹೊಡಿಯೋರು ಅಷ್ಟು ಚೆನ್ನಾಗಿ ಹೊಡಿಯಲ್ಲ. ಅಲ್ಲಿ ಏನ್ ಮಲ್ಗಿದ್ದೇನು. ವಾಹ್. ಇನ್ನ ಅಮೃತ, ನೀವು ಪುಸ್ತಕವನ್ನು ಹಿಡ್ಕೊಂಡ್ ಬಂದಿದ್ದು ಬಹಳ ಇಷ್ಟ ಆಯ್ತು ನಮ್ಗೆ. ಏನಿದೆ ಈ ಪುಸ್ತಕ ಅಲ್ಲಿ? ನವಿಲು ಗೆರೆ ಇದೆ. ನವಿಲು ಗೆರೆನೇ ಇದೆಯಂತೆ. ಆ ನವಿಲಿಗೆ ಯಾವಾಗ ಗೆರೆ ಬಂದಿತ್ತು? ನಿಜವಾಗ್ಲೂ ಒಂದಂತೂ ಇಷ್ಟ ಆಯ್ತು ಅಮೃತ, ಈ ಕಲ್ಲು ಎಲ್ಲಿ ಜಲ್ಲಿ ಕಲ್ಲಾಗ್ಬಿಡುತ್ತೋ ಅನ್ಕೊಂಡಿದ್ದೆ. ಒಂದು ರೇಂಜಿಗೆ ಶಿಲ್ಪ ಆಗಿದೆ, ಖುಷಿ ಆಯ್ತಮ್ಮ. ಈ ತರ ಒಂದು ಅದ್ಭುತವಾದ ಸಿನಿಮಾದಲ್ಲಿ ಅದ್ಭುತವಾದ ಕ್ಯಾರೆಕ್ಟರ್ ಇದು. ಸ್ಕಿಟ್ ಹೆಂಗಿತ್ತು ಅಂತ ಕೇಳ್ಬೇಡ. ರಚ್ಚು, ಹೇಗಿತ್ತು ಈ ಒಂದು ಕಿಚ್ಚು? ಚೆನ್ನಾಗಿತ್ತು. ಥ್ಯಾಂಕ್ ಯು. ಮುಗಿಸ್ಬಿಟ್ಟೆ ಖುಷಿಯಾಗಿ, ಎಲ್ಲ ಹೇಳಿ ಮುಗಿಸ್ಬಿಟ್ಟೆ. ಒಂಥರ ಪಾಠ ಓದ್ಕೊಂಡು ಬಂದು ಎಲ್ಲ ಹೇಳಿ ಕರೆಕ್ಟಾಗಿ ಮುಗಿಸದ್ನಲ್ಲ, ಹಂಗೆ ಮುಗಿಸದ ಅನ್ನೋದು ಖುಷಿ ನನಗೆ. ಮಿಸ್ ಆಗ್ಬಿಟ್ಟಿದ್ರಿ. ನಾನು ಅನ್ಕೊಂಡಿದ್ದೆ ಅಂತ ಇನ್ನೂ ಇದೆಯಾ ಇನ್ನೂ ಡೈಲಾಗ್ಸ್ ಇದೆಯಾ ಅಂತ. ಅದಕ್ಕೆ ಅವಳು ಕೇಳಿದ್ದು ಮುಗೀತಾ ಅಂದೆ. ಅಂದ್ಲು. ಓ ಗಾಡ್, ಇದು ನಮ್ಗಳಿಗಿಂತ ನೀವು ಆಕ್ಚುಲಿ ಅವನನ್ನೇ ಕೇಳ್ಬೇಕು ಇವಾಗ. ಹೆಂಗನ್ಸ್ತಪ್ಪ? ಹೇಗನ್ಸ್ತು ಸುನಿಲಾ? ಒಂದು 20 ಸಲ ಹೋಗಿ ಬಂದಿದ್ದೆ, ಮೇಲೆ ಕೆಳಗೆ ಏನಾಗುತ್ತೆ ಏನ್ಬಿಡುತ್ತೋ ಅಂತ ಹೇಳಿ. ಫೈನಲಿ ಹೇಳ್ದೆ ಮೇಡಮ್, ಖುಷಿ ಆಗ್ತದೆ. ಆಕ್ಚುಲಿ ನೆನ್ನೆ ರಾತ್ರಿನೇ ಒಂದು ಫುಲ್ ಸ್ಕ್ರಿಪ್ಟ್ ಗೊತ್ತಿತ್ತು, ಆದ್ರೆ ಮೆಂಟರ್ಸ್ಗಳ ಮುಂದೆ ಹೇಳ್ತಾ ಇರ್ಲಿಲ್ಲ. ನನ್ ಮುಂದೆ ಫುಲ್ ಹೇಳ್ಬಿಡ್ತಾ ಇದ್ದ. ನಾನು ಹೇಳ್ದೆ ಹಂಗೆ ಅನ್ಕೋ, ನಾನು ನೀನಿಬ್ರೇ ಇದ್ದೀವಿ ಸ್ಟೇಜ್ ಅಲ್ಲಿ, ಯಾರು ಇಲ್ಲ ಇಲ್ಲಿ ಅಂತ ಅನ್ಕೊಂಡು ಹೇಳ್ಬಿಡು ಅಂತ ಹೇಳ್ಕೊಟ್ಟಿದ್ದೆ. ಅದಕ್ಕೆ ಅವನು ಅಮ್ಮು ಅಂತ ಅಮ್ಮು ಅಂದಿದ್ದು ಇತ್ತ ಅದು.
ಏಯ್ ಏನ್ ನಾಚಿಕೆ ಇವ್ನಿಗೆ? ಹೇಳಿದ್ದಣ್ಣ ಅದ ಹೆಸರೇ ಅಮೃತ ಅವರಲ್ಲ, ಸೊ ಅದನ್ನ ಶಾರ್ಟ್ ಕಟ್ ಅಲ್ಲಿ ಅಮ್ಮು ಅಂತ ಅಮ್ಮು ಚೆನ್ನಾಗಿರುತ್ತೆ. ಅಂತ ಕರೀತಾನ? ಅಮ್ಮ ಇರ್ಲಿಲ್ವೇನ ಪಿಕ್ಚರ್ ಅಲ್ಲಿ? ಇಲ್ಲ ಸರ್, ನೀನೇ ಸೇರಿಸ್ಕೊಂಡಿದ್ದ? ಅಭಿಷ್ಟ ಶೋಭಿತಾ ಪ್ರಸನ್ನಾಕ್ಷಿ ಅಲ್ವಾ? ಮತ್ತೆ 2 ಗುಮ್ಮ ಅವನಿಗೆ. ರಿಹರ್ಸಲ್ ಅಮ್ಮ ನಾನು ನಗ್ಬಿಟ್ಟೆ. ಇಲ್ಲಿ 3 ಸತಿ ಅಂದ, ಆದ್ರೂ ಒಳಗಡೆ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಕಂಟ್ರೋಲ್ ಯಾವ ತರ ಕನ್ನಡ ಅದು ಈ ಹುಡುಗಿ ಮಾತು? ನನ್ ಮುಂದೆ ಹೇಳ್ತಾ ಇದ್ದ, ಅವ್ರ ಮುಂದೆ ಹೇಳ್ತಾ ಇದ್ದ. ಒಟ್ಟಲ್ಲಿ ಅಭಿಷ್ಟ ಶೋಭಿತೆ ರವಿ ಸರ್ನ ಕೇಳ್ಬಿಡಿ ಹೆಂಗಿತ್ತು ಅಂತ. ರವಿ ಸರ್ ಹೇಗಿತ್ತು? ಏನು ಪ್ರಯತ್ನ ಪಟ್ಟಿದ್ಯಾ? ಏನೇ ಮಾಡದೆ ಹೋದ್ರು ಕೂಡ ಕೊನೆಯಲ್ಲಿ ಇಲ್ಲಿ ಬಂದು ಮಲಗ್ದಲ್ಲ ಒಂದು ಸರಿ, ಅದು ಆ ಪಿಕ್ಚರ್ನ ಸುದೀಪ್ ಮಾಡಿದ ಆಕ್ಷನ್ ನೆನಪಿಸ್ದಲ್ಲ, ಅದು ಕರೆಕ್ಟಾಗಿ ಮಾಡಿದೆ ಇಲ್ಲಿ ಬಂದು ಮಾಡಿದಾಗ. ಅಟ್ಲೀಸ್ಟ್ 1 ಸೆಕೆಂಡ್ ಅಲ್ಲಿಗೆ ಹೋಯ್ತು. ಅವಳು ಆ್ಯಕ್ಚುಲಾಗಿ ಅವಳು ಪ್ರಯತ್ನ ಜಾಸ್ತಿನೇ ಮಾಡ್ತಿದ್ದಾಳೆ ನಿನಗೆ, ನೀನು ಸ್ಪಂದಿಸ್ಬೇಕಷ್ಟೇ. ಅಂದ್ರೆ ಎಲ್ಲರೂ ಇರ್ಬೇಕಾದ್ರೆ ನಂಗೆ ಅಂದ್ರೆ ಯಾವಾಗ್ಲೂ ಮಾಡಿ ಅಭ್ಯಾಸ ಇಲ್ಲ ಸರ್ ಈ ತರ ಸ್ಕಿಟ್. ಅದಕ್ಕೋಸ್ಕರ ಯಾವಾಗ ಮಾಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನೀನು. ಆಯ್ತಾ? ನೀನು ಫೀಲಿಂಗ್ ಸ್ಟಾರ್ ಅಂತ ಯಾಕೆ ಹೆಸರು ಬಂತ ಹೇಳು? ಅದೇ ಫೀಲಿಂಗ್ ಸಾಂಗ್ ಜಾಸ್ತಿ ಹಾಡ್ತೀನಿ ಅಂತ. ಅಲ್ಲ ಮೆಲೋಡಿ ಸಾಂಗು ಹಾಡ್ತೀನಿ, ಬಟ್ ಅದೇ ಫೀಲಿಂಗ್ ಸಾಂಗ್ ಹಾಡಿ ಫೀಲಿಂಗ್ ಸ್ಟಾರ್ ಅಂತ ಹೆಸರು ಬಂದಿದೆ. ಈಗ ಅದೇ ಒಂದು ಫೀಲಿಂಗ್ ಅಲ್ಲಿ ಯಾಕೆ ಒಂದು ಸಾಂಗ್ ನ ಡೆಡಿಕೇಟ್ ಮಾಡಬಾರ್ದು? ಇದೇ ಸಾಂಗ್ ಅಮೃತಾಗೋಸ್ಕರ ಉಸಿರೇನೆ ಹಾಡಮ್ಮ. ಬಾಯಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು, ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಓ ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು, ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು, ಉಸಿರಲೇ ಪ್ರೀತಿಸೋ, ಈ ಉಸಿರಲೇ ಜೀವಿಸೋ, ಬಾಂದೆ ಒಂದು ಸಾರಿ ನನ್ನ ಪ್ರೀತಿಸೋ, ಉಸಿರೇ ಉಸಿರಕ್ಕೆ ಬಾಮ್ಮ ಕೆಸರಲ್ಲಿ ಅರಳಿದ ಕಮಲ. ಏನಮ್ಮ ಅದು ಹೇಳಿದ್ದು? ಏನಂತ ಹೇಳಿದ್ದು? ಬಾಬಾದೆ ಒಂದು ಸಾರಿ ನನ್ನ ಪ್ರೀತಿಸೋ. ಇಲ್ಲ, 1000 ಸತಿ ಪ್ರೀತಿಸು, 1000 ಸತಿ ಪ್ರೀತಿಸು, 1000 ಸತಿ ಪ್ರೀತಿಸು. ಆಕ್ಚುಲಿ ಎಷ್ಟು ಕ್ಯೂಟ್ ಆಗಿದೆ ವಾಯ್ಸ್. ಆ ಮಧ್ಯೆ 2 ಲೈನ್ ಬರುತ್ತಲ್ಲ, ಅದು ಹೇಳಮ್ಮ. ಅದು ನೀನ್ ಅದು ಕ್ಯೂ ಕೊಡು ಸಾಕು. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು, ಈ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಹೇಳ್ತೀವಿ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಒಂದಾರು ಟೆಲಿಕಾಸ್ಟ್ ಆಗೋ ಥರ ಸಾಂಗ್ ಹೇಳಮ್ಮ. ಹೇಳಿದಲ್ಲ ಸರ್, ಹೋಲಿ ಬಿಡಪ್ಪ. ಒಟ್ನಲ್ಲಿ ಸುನೀಲನ ಎಲ್ಲಾ ಅವತಾರ ನೋಡ್ಬಿಟ್ವಿ. ಒಂದು ಕ್ಲೈಮ್ಯಾಕ್ಸ್ ಬಂದ್ಬೋಣ. ಈ ಹುಚ್ಚ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ಇದೆಯಲ್ಲ, ಪ್ರಾಪರ್ಟಿ ಬರುತ್ತೆ. ಪ್ರಾಪರ್ಟಿ ಬೇಗ ಆಕ್ಷನ್. ನೋಡೋದೇ ಇದು ನಾವ್ ಹೇಳ ಹಾಡಿವಾಗ ನೀನಲ್ಲ.
ಸುನೀಲ ಹಿಂಗ್ ಮಾಡ್ತಿರ್ಬೇಕಾದ್ರೆ ಆಮ್ರಿಟ ಎಕ್ಸ್ಪ್ರೆಷನ್ಸ್ ನೋಡ್ಬೇಕಿತ್ತು. ಅವಳೇನ ಅತ್ತೆ ಬಿಡ್ತಿದ್ಲು. ಇಲ್ಲ ನನ್ ಕಿವಿಲ್ ಚೆನ್ನಾಗಿ ಹೇಳಿದ್ದು, ನಾನು ಅವ್ನ ಮುಖಾನೇ ನೋಡಿಲ್ಲ. ಹುಚ್ಚ ಮೂವಿಯ ರೀಕ್ರಿಯೇಷನ್ ಅನ್ನು ಅದ್ಭುತವಾಗಿ ಮಾಡಿದ್ರೆ ಇಬ್ರು. ಬನ್ನಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಕನ್ನಡದ ಮಹಾನ್ ಚಿತ್ರ ಜನುಮದ ಜೋಡಿಯ ಕನಕ ಕೃಷ್ಣರ ಜನಪದ ಪ್ರೇಮ ಕಥೆಯನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಹುಲಿ ಕಾರ್ತಿಕ್ ಹಾಗೂ ಧನ್ಯಶ್ರೀ ಆನ್ ಸ್ಟೇಜ್. ಇವನ್ ಯಾರ ಮಗನೋ ಹಿಂಗವನಲ್ಲ. ಇಬ್ರು ಇಷ್ಟೊತ್ತಲ್ಲಿ ಅಲ್ಲಿ ಹೋಗ್ತಾ ಇರೋದು ಸರಿಯಲ್ಲ. ನಾನು ಗಾಡೀಲಿ ಕುತ್ಕೊಂಡ್ಬಿಡಿ, ನಿಮಗೆ ನಾನೇ ಡ್ರಾಪ್ ಹಾಕ್ತೀನಿ. ನಿನ್ ಮೈಯಾಗೆ ಹೆಂಗೈತೆ? ದೆವ್ವಗೆ ಹೋಗ್ಕೊಂಡೈತಾ ಹೆಂಗೆ? ಮೈಯಲ್ಲಿ ದೆವ್ವ ಹೋಗ್ಕೊಂಡಿಲ್ಲ, ಅದ್ಯಾವುದೋ ಒಂದು ಅನುಭವ ಹೋಗ್ಕೊಂಡಿದೆ. ನೋಡೋ ಸರಿ ಇರಲ್ಲ, ನಿನ್ ನಾಲ್ಗೆ ಸೇದೋಗ ನಿನ್ ನೆಗದು ಬಿದ್ದು ಸಾಯ. ನಾವು ಬರಕಿಲ್ಲ, ಹಂಗೆಲ್ಲ ಮಾತಾಡ್ಬಾರ್ದು. ಹೊಸಿ ಮಾನ ಮರ್ವಾದಿ ಕೊಟ್ಟು ಮಾತಾಡ್ಬೇಕು. ಯವಿ ಅವಿ ಅವಿ ನೀನಾ ಹಿಂಗ್ ಮಾತಾಡ್ತಿರೋದು? ನೀನೇ ತಾನೇ ಮೊದ್ಲು ಹಿಂಗ್ ಮಾತಾಡ್ತಿದ್ದಿದ್ದು. ಅದು ಅವರಿಗೆ, ಇವ್ರಿಗಲ್ಲ. ನೋಡಿ, ದಿನ 9 ಗಂಟೆ ತನಕ ಶೂಟ್ ಮಾಡೋಕ್ಕಾಗಲ್ಲ. ಇವತ್ತು ಬೇಗ ಹೋಗೋಣ, ದಯವಿಟ್ಟು ಕೂತ್ಕೊಂಡ್ಬಿಡಿ. ಎಕ್ಸ್ಕ್ಯೂಸ್ ಮೀ, ಇದು ಥರ್ಮಕೋಲಲ್ಲಿ ಮಾಡಿದ್ದು, ಸುಮ್ಮನೆ ನಿಂತ್ಕೊಂಡ್ಬಿಡಿ. ಇವಳ ಹೆಸರು ಏನು ಅಂತ ಕೇಳಬೇಕಲ್ಲ. ನಿನ್ನ ಹೆಸರೇನು ಮಣಿ ಅಂತ ಗೊತ್ತಾಯ್ತು, ಆದ್ರೆ ಮಣಿ ಜೊತೆ ಇರೋ ದಾರದ ಹೆಸರೇ ಗೊತ್ತಾಗ್ಲಿಲ್ವಲ್ಲೇ. ನನ್ನ ಹೆಸರು ಒಂದು ಹೂವಿನ ಹೆಸರಿನಾಗೆ ಸೇರ್ಕೊಂಡೈತೆ ಅಂತ ಹೇಳೆ ಮಣಿ. ಓ ಗೊತ್ತಾಯ್ತು, ಕನಕ 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 ಕನಕ. ಅಲ್ಲ, ನನ್ನ ಹೆಸ್ರೇನೋ ಕೇಳ್ಬಿಟ್ರು, ಅವ್ರ ಹೆಸ್ರೇನಂತ ಕೇಳೆ ಮಣಿ. ಸಾಂಗ್ ಹಾಕ್ಸೋದು ಮರ್ತು ಬಿಟ್ಟಿದ್ದೀನಿ, ಬಾಯಲ್ಲೇ ಹೇಳ್ತೀನಿ. ಕೃಷ್ಣ ಕೃಷ್ಣ ಕೃಷ್ಣ. ಊರು ಬಂತು ಅನ್ಸುತ್ತೆ, ಇಳ್ಕೊಳ್ಳಿ. ನೀವ್ ಹೇಳ್ದಂಗೆ ನಾ ಮೊದಲ ಥರ ಇಲ್ಲ. ಯಾಕಂದ್ರೆ ನನ್ನ ಎದೆಯಾಗ ಒಂದು ಗೂಡು ಕಟ್ಟೈತೆ. ಆ ಗೂಡಾಗ ಒಂದು ಅಕ್ಕಿ ಕೂತು ಹಾಡ್ದಾಗ ಆಗ್ತೈತೆ. ಈಗ ಹಕ್ಕಿ ಎದ್ರೆ ನಾವು ಹಾಡ್ಬೇಕು. ಕಂಡು ಕಂಡಂಗೆ ಹಾಡ್ತಾ ಕುಣಿತಾ ಆ ಹಕ್ಕಿನ ಬಾ ಬಾ ಅಂತ ಕರಿಬೇಕು. ಹಂಗ ಅದೇಂಗೆ ಹೇಳ್ತೀನಿ.
ಕೆಲವು ವರ್ಷಗಳ ನಂತರ ಕನಕ, ಇಷ್ಟು ದಿವಸ ನನ್ನನ್ನು ಬಿಟ್ಟು ಎಲ್ಲೋಗಿದೆ? ಎಷ್ಟು ಹುಡುಕಿದ್ದೀನಿ ಗೊತ್ತಾ? ನಾನು ಯಾಕೆ ಹುಡುಕ್ತೆ ಕೃಷ್ಣ? ನನ್ನ ಮರ್ತು ಬಿಡು. ಏನಂದೆ? ನಿನ್ನನ್ನು ಮರ್ತು ನನ್ನ ಕೈಲಿ ಬದುಕಕ್ಕಾಗುತ್ತಾ? ಅಷ್ಟಕ್ಕೂ ನೀನು ನಾನು ಯಾಕೆ ಮರಿಬೇಕು? ಯಾಕಂದ್ರೆ ನನ್ನ ಕೀಳ್ ಜಾತಿ, ನಿನ್ ಮೇಲ್ ಜಾತಿ. ಅದಕ್ಕೆ ಯಾರು ಹೇಳಿದವರು? ಯಾರು ಹೇಳ್ಬೇಕು? ಎಲ್ರೂ ಹೇಳ್ತಾ ಇದ್ದಾರೆ. ನಮ್ಮ ಜೋಯಿಸ್ರು ಒಂದು ಮಾತು ಹೇಳಿದ್ರು, ಜಾತಿಗೆ ಜಾತಿನೇ ವೈರಿ ಅಂತೆ. ಇವತ್ತಿಂದ ನಾನು ನೀನು ಒಂದೇ ಜಾತಿ. ಅದಕ್ಕೆ ಸಾಕ್ಷಿ ಈ ಕಡಗ. ನಿಜಾನ ಕೃಷ್ಣ? ಈ ಕೃಷ್ಣ ಇಲ್ಲೇನು ಬರುತ್ತೋ ಇಲ್ಲೂ ಅದನ್ನೇ ಮಾತಾಡೋದು. ಇವತ್ತಿಂದ ನಂದು ನಿಂದು ಒಂದೇ ಜಾತಿ. ನನಗೆ ನಂಬಕ್ಕೆ ಆಗ್ತಿಲ್ಲ. ಆ ದೇವರೇ ನನಗೊಂದು ದಾರಿ ತೋರಿಸಿದಾನೆ ಅನಿಸ್ತಾ ಇದೆ. ಇವತ್ತು ರಾತ್ರಿ ಕೆರೆ ತವಿರೋ ಮಂಟಪದ ಹತ್ರ ಬಾ. ನಮ್ಮ ಎತ್ತಿನ ಗಾಡಿ ಕಾಯ್ತಾ ಇರುತ್ತೆ. ಬೆಳಿಗ್ಗೆ ನಂದು ನಿಂದು ದೇವಸ್ಥಾನದಲ್ಲಿ ಮದುವೆ. ಕೃಷ್ಣ, ಕೃಷ್ಣ. ಕನಕ, ನೀನೇನಿಲ್ಲಿ? ಏಕೆ, ಏನಾಯ್ತು? ನಾನು ಬರಬಾರ್ದಿತ್ತಾ? ಹಂಗಲ್ಲ, ಒಬ್ಳೇ ಬಂದಿದ್ಯಲ್ಲ ಅಂತ. ನಾನಿರೋದು ಒಬ್ಳೆ, ಬರೋದು ಒಬ್ಳೆ. ನೀನು ಮದುವೆ ಆಗಿರೋ ಹೆಂಗಸು ಗಂಡನ ಜೊತೆ ಬರ್ಬೇಕಲ್ಲ. ಯಾವುದು ಮದ್ವೆ? ಒತ್ತಾಯವಾಗಿ ಕರ್ಕೊಂಡೋಗಿ ತಾಳಿ ಕಟ್ಸಿದ್ರಲ್ಲ, ಅದಾ ಮದ್ವೆ? ಅದು ನನಗೆ ಗೊತ್ತು, ನಿನ್ಗೆ ಗೊತ್ತು. ಈ ಊರಿಗೇನು ಗೊತ್ತು? ಊರು ಹೇಳುತ್ತೆ ಅನ್ನೋದು ಕೇಳಲ್ಲ, ಇಲ್ಲ ನನ್ನ ಮನ್ಸು ಹೇಳೋದನ್ನ ಕೇಳಲ್ಲ. ನಾನೆಲ್ಲ ಮರ್ತಿದ್ದೀನಿ ಕನಕ, ದಯವಿಟ್ಟು ಮರ್ತು ಬಿಡು. ಜನುಮ ಜೋಡಿಯಾದರು ಏಕೆ ಅಂತರ, ಜೀವ ಜೀವ ನಡುವಲಿ ಏಕೆ ಕಂದರ. ಕನಕ, ಕೃಷ್ಣ, ಕೃಷ್ಣ ತಡಿಬೇಡ್ರಿ. ಹಾರೋ ಹಕ್ಕಿನ, ಹರಿಯೋ ನದಿನ, ಬೀಸುವ ಗಾಳಿನ, ಹರಡುವ ಬೆಳಕನ್ನ ತಡೆಯುವುದು ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಅದರಂತ ಇದು ಜನ್ಮದ ಜೋಡಿ. ಅವರ ಹಾದಿ ಅವರದಾಗಲಿ, ನಮ್ಮ ಹಾರೈಕೆನೂ ಅವರದಾಗಲಿ. ಜನ್ಮದ ಜೋಡಿ ನೀನು ಕನಕ ಕನಕ, ಹುಡುಗನ ಪ್ರಾಣ ನೀನು ಕೊನೆಯ ತನಕ. ಸೂಯಿಸುವಾಲೆ ಬಾಲೆ ಕುಸುಮ ಸಿರಿಗಂಧ ಮಾಲೆ, ಸೂಯಿಸುವಾಲೆ ಬಾಲೆ ಕುಸುಮ ಸಿರಿಗಂಧ ಮಾಲೆ. ಮಾಲೆ 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 ಮಲ್ಲೆ ಹೂ ಮಾಲೆ. ಮಹಾನ್ ಜನಪದ ಚಿತ್ರ ಜನ್ಮದ ಜೋಡಿ 5 ಕರ್ನಾಟಕ ರಾಜ್ಯ ಚಲನಚಿತ್ರೋತ್ಸವ ಪ್ರಶಸ್ತಿಗಳನ್ನ ಪಡೆದಂತಹ ಮಹಾ ಚಿತ್ರ ಅಂತಲೇ ಹೇಳ್ಬೋದು. ಜನಪದ ಸೊಗಡನ್ನ ಸಾರಿ ಹೇಳ್ತಿದ್ದಂತಹ ವಿ ಮನೋಹರ್ ಸರ್ ಅವರ ಅದ್ಭುತವಾದ ಸಂಗೀತ, ನಾಗಾಭರಣ ಸರ್ ಅವರ ನಿರ್ದೇಶನ, ಕೃಷ್ಣ ಆಗಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಕನಕ ಆಗಿ ಶಿಲ್ಪಾ ಅವರ ಅಭಿನಯ ಈಗಲೂ ಕಣ್ಣು ಕಟ್ದಾಗಿದೆ. ಸೊ ಮತ್ತೊಂದ್ಸಲಿ ಈ ಒಂದು ಚಿತ್ರಕ್ಕೆ ಬದಲಿ ಜೋರಾದ ಚಪ್ಪಾಳೆ. ಎಷ್ಟು ಖುಷಿ ಆಗ್ತದೆ ಕಾರ್ತಿಕ್ ಈ ತರ ಶಿವಣ್ಣನ ಗೆಟಪ್ ಹಾಕೋದಕ್ಕೆ. ನನಗೆ ಆ್ಯಕ್ಚುಲಿ ಸ್ಟೇಜಿಗೆ ಬರೋ ತನಕ ಭಯ ಇರಲಿಲ್ಲ. ಬಟ್ ಸ್ಟೇಜಿಗೆ ಬಂದರೂ ಕೂಡ ಶಿವಣ್ಣ ಅನ್ನೋದು ಏನೋ ಒಂದು ಭಯ ಶುರು ಆಯಿತು. ನಾನೇ ಎಲ್ಲಿ ತಪ್ಪೆ ಹಾಕ್ಬಿಡ್ತೀನಿ ಅನ್ನೋ ಅಷ್ಟು ಭಯ ಆಗ್ಬಿಟ್ಟಿತ್ತು. ಸೊ ಎಲ್ಲೂ ಅವ್ರಿಗೆ ಹರ್ಟ್ ಆಗದೆ ಇದ್ರೆ ಸಾಕು ಅನ್ನೋದು ನನ್ನ ಆಸೆ. ಇಲ್ಲ ಬಟ್ ನಿಜಲ್ಲಿ ಎಲ್ಲೂ ಹರ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ಶಿವಣ್ಣವ್ರ ಥರ ಮಾಡಲೇ ಇಲ್ಲ, ಅಣ್ಣವ್ರ ಥರ ಮಾಡ್ಬಿಟ್ಟೆ.
ಮಧ್ಯ ರಾಜ್ಕುಮಾರ್ ಅವ್ರು ಬಂದ್ಬಿಟ್ಟು ಇಲ್ಲ ನನಗೆ ಆ ಕನ್ಫ್ಯೂಷನ್ ಅಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ಮೋಸ್ಟ್ಲಿ ರಾಜ್ಕುಮಾರ್ ಬಂದು ಹೋಗ್ತಾ ಇದ್ದಾರೆ ಅಂತ. ಮೋಸ್ಟ್ಲಿ ಎಲ್ಲ ಕಣ ಪೂರ್ತಿ ಸಿನಿಮಾ ಅವರೇ ಇದ್ರು. ಬಟ್ ಕನಕ ದಯವಿಟ್ಟು ಎಲ್ಲ ಬ್ಯಾಚುಲರ್ಸ್ ಒಂದ್ಸಲಿ ದೃಷ್ಟಿ ತೆಗಿರಪ್ಪ. ಡೈರೆಕ್ಟ್ ಆಗಿ ನಮ್ಮ ಜಜಸ್ನ ಕೇಳ್ಬೇಡ ಅಚ್ಚು. ನನಗೆ ಜನುಮಾದ ಜೋಡಿ ಸಿನಿಮಾ ತುಂಬಾನೇ ಇಷ್ಟ. ಇನ್ಫ್ಯಾಕ್ಟ್ ನನಗೆ ಜನುಮಾದ ಜೋಡಿ ಟೈಟಲ್ ಟ್ರ್ಯಾಕ್ ತುಂಬಾನೇ ಇಷ್ಟ. ಪಾತ್ರ ತುಂಬಾ ಚೆನ್ನಾಗಿ ಮಾಡಿದಿರ ಕಾರ್ತಿ. ಏನ್ ಡಾನ್ಸ್ ಮಾಡ್ತೀಯಾ ಕಾರ್ತಿ? ಥ್ಯಾಂಕ್ ಯು ಮೇಡಮ್. ಕಾಣಿಸ್ತಾ ಡ್ಯಾನ್ಸು? ನನಗೆ ಅದು ಒಂದೇ ಬರಲ್ಲ. ಪಾಪ ಅವರು ಕಂಸಾಳಿಯವ್ರು ಬಂದು ಬೆಳಿಗ್ಗೆಯಿಂದ ಹೇಳ್ಕೊಡ್ತಾ ಇದ್ರು. ಲಾಸ್ಟಿಗೆ ಅವ್ರಿಗೆ ಹೇಳ್ಕೊಡಕ್ಕಾಗದೆ ಸರ್ ನೀವ್ ಹೆಂಗ್ ಮಾಡ್ತೀರೋ ನಾವೇ ಹಂಗ್ ಮಾಡ್ತೀವಿ. ಇಲ್ಲ, ಯು ಟ್ರೈಡ್ ಇಟ್ ಅಲ್ಲ, ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟೆ. ಧನ್ಯ, ತುಂಬಾ ಲಕ್ಷಣವಾಗಿ ಕಾಣಿಸ್ತಿದ್ದೀರಾ. ನೀವು ಮಾಡ್ ಡ್ರೆಸ್ಗಿಂತ ಈ ತರ ವೆರಿ ಟ್ರೆಡಿಷನಲ್ ಅಟೈರ್ ಅಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತೀರಾ. ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ರಿ. ನಂಗೆ ತುಂಬಾ ಇಷ್ಟ ಆಗಿದೆ ಯಾವ್ದು ಗೊತ್ತಾ, ಲಾಸ್ಟ್ ಅಲ್ಲಿ ಹೃದಯ ಅವರೇ ಬಂತಲ್ಲ, ಅದು ತುಂಬಾನೇ ಇಮೋಷನಲ್ ಆಗಿ ಸಿನಿಮಾ ನೋಡಿದಾಗ ನಮಗೆ ಅದು ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಸಿನಿಮಾದ ಕೋರ್ ಸೀನೇ ಅದು ಆಕ್ಚುಲಿ. ಬಟ್ ನಂಗೆ ಗೊತ್ತಿಲ್ಲ, ಐ ವಾಸ್ ಆಕ್ಚುಲಿ ವೇಟಿಂಗ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಆ ಒಂದು ಸೀನಲ್ಲಿ ಹೆಂಗೆ ಬರುತ್ತೆ ಇವ್ರದ್ದು ಪರ್ಫಾರ್ಮೆನ್ಸ್ ಅಂತ. ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ರಿ. ಥ್ಯಾಂಕ್ ಯು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಇದು ಖಂಡಿತವಾಗ್ಲೂ ಡೆಡಿಕೇಟೆಡ್ ಟು ಶಿವಣ್ಣಗಿರಿ ಅಲ್ವಾ? ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನ ಜನ್ಮದ ಜೋಡಿ ಓಕೆ, ಜನ್ಮದ ಮೋಡಿಗಾರ ಅಲ್ಲಿದ್ದಾರೆ. ಒಂದ್ ನಿಮಿಷ ಅಣ್ಣ, ಹೆಂಗಿದ್ರು ಹೋಗಿದ್ದಾರೆ ಸರ್. ಅಲ್ಲೇ ಬಂದು ಬಿಡ್ತೀನಿ ಒಂದೇ ಸರಿ ಕ್ಯಾಕ್ರು ಸುಗ್ದ್ಬಿಡಿ ಸರ್. ಇಲ್ಲ ಬೈಯೋದಿಲ್ಲ ಕಣ ಇನ್ಮೇಲೆ. ನೀವು ಬೈಲಿಲ್ಲ ಅಂದ್ರೆ ನಾನು ಇಲ್ಲಿ ಇರೋದೇ ಇಲ್ಲ ಸರ್. ಬರೋದೇ ನಿಮ್ಮ ಹತ್ರ ಬಯಸ್ಕೊಳಕ್ ಸರ್. ಅಯ್ಯೋ, ಎಲ್ಲ ಲವ್ ಸ್ಟೋರಿಗಳು ನೋಡ್ತಿರ್ಬೇಕಾದ್ರೆ ಏನಂದ್ರೆ ಅವತ್ತಿಗೆ ಇದು ನ್ಯಾಷನಲ್ ಅಂತಮ್ ಈ ಸಾಂಗು. ಎಕ್ಸಾಕ್ಟ್ಲಿ ಸರ್. ಒಂದು 2 ವರ್ಷ ಬರೀ ಎಲ್ಲಿ ನೋಡಿದ್ರು ಕೋಲ್ ಮಂಡೆ ಸಾಂಗೇ ಇದು. ಒಂದು ಖುಷಿ ಆಗುತ್ತೆ ಏನಂದ್ರೆ ಎವ್ರಿ ಲವ್ ಸಬ್ಜೆಕ್ಟ್ ಅದ್ರ ಜೋನಾರು ಅದ್ರ ಸಾಂಗ್ಸ್ ಮ್ಯೂಸಿಕಲ್ ಇಟ್ಸ್ ಆಗಲೇಬೇಕು. ಅದು ಮನ್ಸನ್ ಬಿಟ್ಟು ಹೋಗೋದೇ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಇದು ಆ್ಯಂಡ್ ಜಾನಪದ ಸಾಂಗ್ಸ್ ಇದು ಆ ಫ್ಲೇವರೇ ಇಡೀ ಸಿನಿಮಾಗೆ ಸಕ್ಸಸ್ಫುಲ್ ಪಾಯಿಂಟು. ಆಮೇಲೆ ಶಿವರಾಜ್ ಕುಮಾರ್ಗೆ ಆ್ಯಪ್ಟ್ ರೋಲ್ ಇದು. ಡ್ಯಾನ್ಸ್ ಗಿನ್ಸ್ ಎಲ್ಲ ಚೆನ್ನಾಗಿ ಮಾಡ್ದೆ ಕಣ ನೀನು. ಥ್ಯಾಂಕ್ ಯು ಸರ್. ಶಿವರಾಜ್ ಕುಮಾರ್ ನೋಡ್ದಂಗೆ ಅನ್ನಿಸ್ತು, ಏನು ತೊಂದರೆ ಇಲ್ಲ. ಅದೆಲ್ಲ ಹಾಕೊಂಡು ಬಂದಾಗ ನಿನ್ಗೆ ಅನ್ನಿಸ್ತು ನನಗೆ ಇಡೀ ಸಿನಿಮಾನ ಎಲ್ಲ ಆ್ಯಂಗಲಲ್ಲಿ ಜಸ್ಟಿಫೈ ಮಾಡಿದಂಥ ಒಂದು ಸಿನಿಮಾ ಜನ್ಮ ಜೋಡಿ. ಆರ್ಟಿಸ್ಟ್ಗಳು ಕೂಡ ಅಷ್ಟೆಲ್ಲ ಸೂಪರ್ ಹಿಟ್ಟು ಆಯ್ತು. ಇದು 2 ವರ್ಷ ಏನೋ ಓಡ್ತಾ ಬತ್ತು ಸಿನಿಮಾ. ಅದು ಚೆನ್ನಾಗಿ ಮಾಡಿದ್ರು, ಇಬ್ರು ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸರ್. ಈ ಹಳ್ಳಿಲಿ ಇನ್ನೊಂದಷ್ಟು ಜನ ಇದ್ದಾರೆ. ನಮ್ಮ ಕಂಸಾಳೆ ತಂಡ, ಅರುಣ್ ಸರ್ ಅಂಡ್ ಟೀಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅರುಣ್ ಸರ್ ನಮಸ್ಕಾರ. ಜನ್ಮದ ಜೋಡಿ ಕಥೆಗೆ ಕಂಸಾಳೆ ತಂಡವಾಗಿ ಬಂದು ಒಂದು ಒಳ್ಳೆ ಸಹಕಾರ ಕೊಟ್ಟರು. ಬಟ್ ಆ್ಯಕ್ಚುಲಿ ಆ ಪೋರ್ಷನ್ನೇ ಭಾಳ ಚೆನ್ನಾಗಿತ್ತು. ಈ ತಂಡಕ್ಕೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರಲಿ. ಆ್ಯಕ್ಚುಲಿ ಅರುಣ್ ಅವರು ಸರಿಗಮಪ ಕಾರ್ಯಕ್ರಮದಲ್ಲಿ ಒಂದೊಂದು ಜೂರಿ ಕೂಡ ಹೌದು. ಹಾಗೆ ಅರುಣ್ ಸರ್ ಅವರು ಮಲೆಯ ಮಹದೇಶ್ವರ ಹಾಡನ್ನು ಮಾಡಿದ್ದಾರೆ. ಅದರ ಒಂದು ಚಿಕ್ಕ ವಿಡಿಯೋನ ಈ ವೇದಿಕೆ ಮೇಲೆ ಹಂಚ್ಕೋಬೇಕು ಅಂತ ಬಹಳ ಆಸೆ ಪಟ್ಟಿದ್ದಾರೆ. ಅದರ ಒಂದು ಸಣ್ಣ ಝಲಕನ್ನು ನೋಡೋಣ. ಎಸ್, ವಿಡಿಯೋ ಪ್ಲೀಸ್. ಅಣ್ಣ ಮಾದಯ ಕೀಡು ಗಂಡ ಮಾದಯ ನಿಮ್ಮ ಎಣ್ಣೆ ಮದ್ದ ಕಣಿಯಾದು ಬನ್ನಿ ಮಾದಯ. ಅಣ್ಣ ಮಾದಯ ಕೀಡು ಗಂಡ ಮಾದಯ ನಿಮ್ಮ ಎಣ್ಣೆ ಮದ್ದ ಕಣಿಯಾದು ಬನ್ನಿ ಮಾದಯ. ಆಲಂಬಾಡಿಯಿಂದ ಬಂದ ಹಾಲು ಮಜ್ಜಣ, ಜೇನುಮಲೆಯಿಂದ ಬಂದ ಜೇನು ಮಜ್ಜಣ. ಆಲಂಬಾಡಿಯಿಂದ ಬಂದ ಹಾಲು ಮಜ್ಜಣ, ಜೇನುಮಲೆಯಿಂದ ಬಂದ ಜೇನು ಮಜ್ಜಣ. ಏಳಂದೂರಿನಿಂದ ಬಂದ ಎಳ್ನೀರ್ ಮಜ್ಜಣ, ನಿಮ್ಗೆ ಸರಗೂರಿನಿಂದ ಬಂದ ಎಣ್ಣೆ ಮಜ್ಜಣ. ಏಳಂದೂರಿನಿಂದ ಬಂದ ಎಳ್ನೀರ್ ಮಜ್ಜಣ, ನಿಮ್ಗೆ ಸರಗೂರಿನಿಂದ ಬಂದ ಎಣ್ಣೆ ಮಜ್ಜಣ. ಅಣ್ಣ ಮಾದಯ ಕೀಡು ಗಂಡ ಮಾದಯ ನಿಮ್ಮ ಎಣ್ಣೆ ಮಜ್ಜ ಕಣಿಯಾದು ಬನ್ನಿ ಮಾದಯ. ಅಣ್ಣ ಮಾದಯ ಕೀಡು ಗಂಡ ಮಾದಯ ನಿಮ್ಮ ಎಣ್ಣೆ ಮಜ್ಜ ಕಣಿಯಾದು ಬನ್ನಿ ಮಾದಯ. ಬನ್ನಿ ಮಾದಯ್ಯ ನಿಜವಾಗ್ಲೂ ಭಾಳ ಚೆನ್ನಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಜನಪದ ಸಂಗೀತಗಳನ್ನ ಕೇಳೋದೇ ಸ್ವಲ್ಪ ವಿರಳ ಆಗಿದೆ. ನಿಜವಾಗ್ಲೂ ಖುಷಿ ಆಗ್ತದೆ. ವಿಶ್ ಯು ಆಲ್ ದಿ ಬೆಸ್ಟ್ ನಿಮಗೆ. ಸೊ ಈಗಾಗಲೇ ಯೂಟ್ಯೂಬ್ ಚಾನಲ್ ಈ ಹಾಡು ಕೂಡ ನಿಮಗೆ ಲಭ್ಯ ಇದೆ. ಖಂಡಿತವಾಗ್ಲೂ ಹೋಗಿ ನೋಡಿ. ಆ್ಯಂಡ್ ನೀವು ಕೂಡ ಇಲ್ಲಿ ಬಂದು ನಿಮ್ಮ ಸಹಕಾರ ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾರ್ತಿಕ್ ಆ್ಯಂಡ್ ಧನ್ಯಶ್ರೀ, ಥ್ಯಾಂಕ್ ಯು ಸೋ ಮಚ್. ಭರ್ಜರಿ ಬ್ಯಾಚುಲರ್ ಸೀಸನ್ 2ನ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ನಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿರುತ್ತೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.
10 ಸಿನಿಮಾಗಳ ಎವರ್ ಗ್ರೀನ್ ಲವ್ ಸ್ಟೋರಿಗಳು ಈಗ ಇಂಟರ್ವ್ಯೂಲ್ ಬಂದಿದ್ದೀವಿ. ಮತ್ತೆ ನಾಳೆ ಸಿಗುವ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 co-powered by Fanta. Special partner Arvind Properties, Philolix Cables Limited, Arun Ice Creams, Malleshwaram Sudarshan Silks, Margosa Road, Bengaluru, India Gate, digital streaming partner Z5. ಮತ್ತೆ ನಾಳೆ ಸಿಗಲ್ಲ. Children, love you. Thank you.